ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಮಾರ್ಚ್ 26ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಮುಂಬರ್ತಕ್ಕಂಥ SSC RRB ಯಾವುದೇ ಎಕ್ಸಾಮ್ ನೀವು ಬರಿತಾ ಇದ್ರೂ ಸಹ ಪ್ಲೀಸ್ ನೀವು GK ಕ್ಲಾಸ್ಗಳನ್ನು ಹಾಗೆ ಅನಾಲಿಸಿಸ್ ಕ್ಲಾಸ್ಗಳನ್ನು ಸಹ ನೀವು ಒಂದ್ಸರಿ ರಿವೈಸ್ನ ಮಾಡ್ಕೊಳ್ಳಿ, ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಉತ್ತರ ಪ್ರದೇಶ ಸರ್ಕಾರವು ಇತ್ತೀಚೆಗೆ ಯಾವ ಭಾರತೀಯ ಕ್ರಿಕೆಟಿಗನನ್ನು ಪ್ರಾದೇಶಿಕ ಕ್ರೀಡಾ ಅಧಿಕಾರಿಯಾಗಿ ನೇಮಿಸಿದೆ ಅಂತ ಕೊಟ್ಟಿದ್ದಾನೆ. ಯಾವ ಸರ್ಕಾರ ಸರ್ ಇದು? ಉತ್ತರ ಪ್ರದೇಶ ಸರ್ಕಾರ. ಸೊ ಏನಾಗಿ ನೇಮಕ ಮಾಡಿದೆ? ರೀಜನಲ್ ಸ್ಪೋರ್ಟ್ಸ್ ಆಫೀಸರ್ ಆಗಿ ನೇಮಕ ಮಾಡಿದೆ. ಹಾಗಾದ್ರೆ ಆತ ವ್ಯಕ್ತಿ ಯಾರು ಅಂತ ಆಪ್ಷನ್ ಎ ಮೊಹಮ್ಮದ್ ಶಮಿ ಅವರು, ಆಪ್ಷನ್ ಬಿ ರಿಂಕು ಸಿಂಗ್, ಆಪ್ಷನ್ ಸಿ ಕುಲ್ದೀಪ್ ಯಾದವ್ ಅವರು, ಆಪ್ಷನ್ ಡಿ ಏನಿದೆ ಅಂದ್ರೆ ಪಿಯೂಷ್ ಚಾವ್ಲಾ ಅವರು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾಗಬಹುದು? ಯಾರವರು ಸರ್? KKR ಅಲ್ಲಿ ಇದ್ದಾರೆ ಅವರು. ಹೌದು. ಹಾಗಾದ್ರೆ KKR ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಯಾರು? ದ ಫಿನಿಷರ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ನನ್ ಅದರ್ ದ್ಯಾನ್ ರಿಂಕು ಸಿಂಗ್ ಅಂತ ಹೇಳ್ತೀವಿ. ಸರ್ನ ಯಾರು? ಈ ಒಂದು ರಿಂಕು ಸಿಂಗ್ ಅವರು ರೀಜನಲ್ ಸ್ಪೋರ್ಟ್ಸ್ ಆಫೀಸರ್ ಆಗಿ ನೇಮಕ ಆಗಿದ್ದಾರೆ. ಎಲ್ಲಿ? ಈ ಒಂದು ಉತ್ತರ ಪ್ರದೇಶದಲ್ಲಿ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಬಹುದು. ಯಾಕೆಂದ್ರೆ ಇವಾಗ IPL ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಈ ಒಂದು ಕ್ರಿಕೆಟ್ ಮೇಲೆ ಸ್ಪೋರ್ಟ್ಸ್ ಏನು ಬರುತ್ತಲ್ವ, ಕರೆಂಟ್ ಅಫೇರ್ಸ್, ಅದು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಆಗೇ ಇರುತ್ತೆ ಯಾವಾಗಲೂ ಸಹ. ಸೊ ಅದಕ್ಕಿದೆ, ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಯಾವ ಭಾರತೀಯ ಹಾಕಿ ಆಟಗಾರನನ್ನು UP ಸರ್ಕಾರವು DSP ಆಗಿ ನೇಮಿಸಲಿದೆ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಹರ್ಮನ್ ಪ್ರೀತ್ ಸಿಂಗ್ ಅವರು, ಆಪ್ಷನ್ ಬಿ PR ಶ್ರೀಜೇಶ್ ಅವರು, ಆಪ್ಷನ್ ಸಿ ರಾಜ್ಕುಮಾರ್ ಪಾಲ್ ಅವರು, ಆಪ್ಷನ್ ಡಿ ಮನ್ಪ್ರೀತ್ ಸಿಂಗ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾರಿಗೆ ಈ ಒಂದು DSP ಆಗಿ ನೇಮಕ ಮಾಡಲಾಗಿದೆ? ಎಲ್ಲಿ? ಈ ಒಂದು UPಯಲ್ಲಿ. ಯಾರವರು ಸರ್? ಯಾರು ಅಂತಂದ್ರೆ ರಾಜ್ಕುಮಾರ್ ಪಾಲ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಈ ಒಂದು ರಾಜ್ಕುಮಾರ್ ಪಾಲ್ ಅವರು, ಇವರಿಗೆ DSP ಆಗಿ ನೇಮಕ ಮಾಡಿದೆ. ಸರ್ನ ಯಾವ ಸರ್ಕಾರ? UP ಸರ್ಕಾರ ಅಂತ ಹೇಳ್ತೀವಿ. ಯಾವ ರಾಜ್ಯದಲ್ಲಿ? UP ರಾಜ್ಯದಲ್ಲಿ ಅಂತ ಹೇಳ್ತೇವೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಇದನ್ನ ಸಹ. ಆ್ಯಂಡ್ ದೆನ್ ಈ ಒಂದು ಹೈದರಾಬಾದ್ ಮೀನ್ಸ್ ಈ ಒಂದು ತೆಲಂಗಾಣ ಸರ್ಕಾರ ಯಾವ ಕ್ರಿಕೆಟಿಗನನ್ನ DSP ಆಗಿ ನೇಮಿಸಿದೆ? ಸೊ ಅದು ಸಹ ನಿಮ್ಗೆ ಗೊತ್ತಿರುತ್ತೆ, ಹುಡುಗರಿಗೆ ಗೊತ್ತಿರುತ್ತೆ. ಯಾರು ಅಂತಂದರೆ ಸರ್ ನಮ್ಮ ಮೊಹಮ್ಮದ್ ಸಿರಾಜ್ ಅವರು. ಯಾರು ಅಂತ ಹೇಳ್ತೀವಿ? ಈ ಒಂದು ಮೊಹಮ್ಮದ್ ಸಿರಾಜ್ ಅವರು ಅಂತ ಹೇಳ್ತೀವಿ. ಸೊ ಇವರಿಗೆ DSP ಆಗಿ ನೇಮಕ ಮಾಡಿದೆ ಯಾವ ಸರ್ಕಾರ? ತೆಲಂಗಾಣ ಸರ್ಕಾರ. ಎಲ್ಲಿ ಅಂತಂದರೆ ಈ ಒಂದು ಹೈದರಾಬಾದಲ್ಲಿ ಅಂತ ಹೇಳ್ತೀವಿ. ಯಾರು? ಮೊಹಮ್ಮದ್ ಸಿರಾಜ್ ಅವರು. ಬಟ್ ಇಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಗೆದ್ದಿರ್ತಕ್ಕಂಥ ಆಟಗಾರ, ಹಾಕಿ ಆಟಗಾರ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರಾಜ್ಕುಮಾರ್ ಪೌಲ್ ಅವರು ಅಂತ ಹೇಳ್ತೀವಿ ಸರ್. ಸೊ ಇವರಿಗೆ ಈ ಒಂದು DSP ಆಗಿ ನೇಮಕ ಮಾಡಿದೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಲಾಸ್ಟ್ ನೀವು ನೋಡಿರಬಹುದು, ಈ ಬೇರೆ ಬೇರೆ ಕ್ರೀಡಾ ವಿಭಾಗಗಳಿಂದ ಬೇರೆ ಬೇರೆ ಹುದ್ದೆಗಳನ್ನು ಏನು ಕೊಟ್ಟಿರ್ತಾರಲ್ವಾ, ಸೊ ಕರ್ನಲ್ ಆಗಿರಲಿ ಅವರು, ಸೊ ಆರ್ಮಿಯಿಂದ ಮೀನ್ಸ್ ಈ ಟೆರೆಸ್ಟ್ರಿಯಲ್ ಕರ್ನಲ್ ಅಂತ ಕೊಡ್ತಾರೆ, ಪೋಸ್ಟ್ ಕೊಡ್ತಾರೆ. ಸೊ MS ಧೋನಿ ಅವರಿಗೆ ಕೊಟ್ಟಿದ್ರಲ್ವಾ. ಸೊ ಆ್ಯಂಡ್ ನೆಕ್ಸ್ಟ್ ಈ ನೀರಜ್ ಚೋಪ್ರಾ ಅವರಿಗೆ ಸಹ ರೀಸೆಂಟಾಗಿ ಕೊಟ್ಟಿದ್ರಲ್ವಾ. ಸೊ ಅದನ್ನೇ ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ 2007ರಲ್ಲಿ ಫೈನಲ್ ಮ್ಯಾಚಲ್ಲಿ ಬೌಲರ್ ಇರ್ತಾರಲ್ವಾ, ಸೊ ಅವ್ರಿಗೆ ಸಹ DSP ಆಗಿ ನೇಮಕ ಆಗಿದ್ದಾರೆ ಇದೇ UPಯಲ್ಲಿ. ಸೊ ಅವ್ರ ಬಗ್ಗೆ ಸಹ ಪ್ರಶ್ನೆನ ಕೇಳಿದ್ದಾನೆ. ಸೊ ಆದ ಕಾರಣದಿಂದ ಈ ರೀತಿಯ ಪ್ರಶ್ನೆಗಳು ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ. ಸೊ ಸ್ಪೆಷಲಿ ನಿಮ್ಗೆ ಇವಾಗಲೇ ಹೇಳಿದೆ ಅಲ್ವಾ, ಜಸ್ಟ್ ಕ್ರಿಕೆಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತದೆ ಅಂತ. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಒಂದು ರಾಜ್ಕುಮಾರ್ ಪಾಲ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಇವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಇವರು ಹಾಕಿಗೆ ಸಂಬಂಧಪಟ್ಟಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಇಂಡಿಯಾ ಆ್ಯಂಡ್ ರಷ್ಯಾ ಟುವರ್ಡ್ಸ್ ಬೈಲ್ಯಾಟ್ರಲ್ ಅಜೆಂಡಾ ನ್ಯೂ ಬೈಲ್ಯಾಟ್ರಲ್ ಅಜೆಂಡಾ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ ಸರ್. ಸೊ ಎಲ್ಲಿ ನಡೆದಿದೆ ಸರ್? ಇದು ನಡೆದಿರೋದು ಎಲ್ಲಿ ಅಂತ? ಎಲ್ಲಿ ನಡೆದಿದೆ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಮಾಸ್ಕೋ ಅಲ್ಲಿ ನಡೆದಿದೆ. ಎಲ್ಲಿ ಅಂತ ಹೇಳ್ತೀವಿ? ಈ ಒಂದು ರಷ್ಯಾದ ರಾಜಧಾನಿಯಾಗಿರ್ತಕ್ಕಂತಹ ಮಾಸ್ಕೋದಲ್ಲಿ ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಅತಿ ದೊಡ್ಡ ನಗರ ಯಾವುದು? ಮೀನ್ಸ್ ಅಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖ ನಗರ ಯಾವುದು ಅಂತಂದ್ರೆ ಸೆಂಟ್ ಪೀಟರ್ಸ್ಬರ್ಗ್ ಅಂತ ಸಹ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಲಾಡಿ ಓಸ್ಟಾಕ್ ಅನ್ನೋದು ಸಹ ನಿಮಗೆ ಅಲ್ಲೇ ಕಂಡುಬರುತ್ತೆ. ಬಟ್ ಇದು ನಡೆದಿರೋದು ಎಲ್ಲಿ ಅಂತಂದ್ರೆ ಈ ಒಂದು ಮಾಸ್ಕೋದಲ್ಲಿ ನಡೆದಿದೆ. ಹಾಗಾದ್ರೆ ಮಾಸ್ಕೋ ಅನ್ನೋದು ಏಷ್ಯಾ ಖಂಡದಲ್ಲಿ ಇದೆಯಾ ಅಥವಾ ಈ ಒಂದು ಯುರೋಪ್ ಖಂಡದಲ್ಲಿ ಕಂಡುಬರುತ್ತಾ? ಹೇಳ್ಬೋದಾ? ಹೇಳಿ ನೋಡುವ. ಸರ್ ಇದು ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ. ಸೊ ಆದ ಕಾರಣದಿಂದಾಗಿ ಅತಿ ಹೆಚ್ಚು ಈ ಒಂದು ರಷ್ಯಾದ ಭೂಪ್ರದೇಶ ಎಷ್ಟು? ಅದರ ಒಂದು 90% ಭೂಪ್ರದೇಶ ಏಷ್ಯಾದಲ್ಲಿ ಇದ್ರೂ ಸಹ ಅದು ಏಷ್ಯಾದ ಒಂದು ದೇಶ ಅಂತ ನಾವು ಕನ್ಸಿಡರ್ ಮಾಡಲ್ಲ ಅದಕ್ಕೆ. ಯಾಕೆ ಅಂದ್ರೆ ಅದರ ರಾಜಧಾನಿ ಕಂಡುಬರೋದು ಮಾಸ್ಕೋ ನಿಮಗೆ ಈ ಒಂದು ಯುರೋಪ್ನ ಖಂಡದಲ್ಲಿ ಕಂಡುಬರುತ್ತೆ. ಸೊ ಆದ ಕಾರಣದಿಂದಾಗಿ ರಷ್ಯಾವು ಸಹ ಯುರೋಪಿನ ಒಂದು ಕಂಟ್ರಿ ಅಂತ ನಾವು ಹೇಳ್ತೇವೆ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ ಯಾಕೆ ಏನು ಕಾರಣ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಾಯುಪಡೆಯು ಇತ್ತೀಚೆಗೆ ಯಾವ ದೇಶದ ರಾಯಲ್ ಏರ್ಫೋರ್ಸ್ ಪೈಲಟ್ಗಳಿಗೆ ತರಬೇತಿ ನೀಡಲು ಒಪ್ಪಿಗೆ ನೀಡಿದೆ ಅಂತ ಕೊಟ್ಟಿದ್ದಾನೆ ಸರ್. ಸೊ ಯಾವ ಒಂದು ದೇಶದ
ರಾಯಲ್ ಏರ್ಫೋರ್ಸ್ಗೆ. ಸರ್ ರಾಯಲ್ ಏರ್ಫೋರ್ಸ್ ಅಂದರೆ ಯಾವ್ದು ಹೇಳ್ಬಹುದು ನಾವು? ಸಿಂಪಲ್, ಏನಿಲ್ಲ, ಬ್ರಿಟನ್ ಆರ್ಮಿಯನ್ನು ರಾಯಲ್ ಆರ್ಮಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಬ್ರಿಟನ್ನ ಈ ಒಂದು ಏರ್ಫೋರ್ಸನ್ನು ರಾಯಲ್ ಏರ್ಫೋರ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಇವರ ಒಂದು ನೇವಿನ ರಾಯಲ್ ನೇವಿ ಅಂತ ಹೇಳ್ತೀವಿ. ರಾಯಲ್ ಅಂದ್ರೆ ಏನು? ದ ರಾಯಲ್ ಟ್ಯಾಗ್ ಯಾರಿಗೆ ಬರುತ್ತೆ ಸರ್? ಕಿಂಗ್ಗಳಿಗೆ ಬರುತ್ತೆ, ರಾಜರಿಗೆ ಬರುತ್ತೆ. ಸೊ ರಾಜರಿಗೆ, ರಾಜ ಮನೆತನಕ್ಕೆ ಬರ್ತಕ್ಕಂಥ ಒಂದು ಟ್ಯಾಗ್ ಯಾವುದು ಅಂದರೆ ರಾಯಲ್ ಅಂತ ಹೇಳ್ತೇವೆ. ಸೊ ಮೀನ್ಸ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಮಿಯೂ ಸಹ ರಾಯಲ್ ಅನ್ನುವ ಟ್ಯಾಗ್ನ ತೆಗೆದುಕೊಂಡೇ ಬರ್ತದೆ. ಸೊ ಆದ ಕಾರಣದಿಂದಾಗಿ ನೀವು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ರಾಯಲ್ ಏರ್ಫೋರ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ. ಸೊ ಇದು ಯಾವ ದೇಶದ್ದು? ಬ್ರಿಟನ್ ದೇಶದ್ದು. ಸೊ ಅವರಿಗೆ ನಮ್ಮ ಭಾರತ ದೇಶದ ಒಂದು ವಾಯುಪಡೆ ಏನಿದೆ ಅಲ್ವಾ, ಟ್ರೈನಿಂಗ್ ನೀಡ್ತೀನಿ ಅಂತ ಒಪ್ಪಿಗೆಯನ್ನು ಪಡೆದುಕೊಂಡಿದೆ, ಮೀನ್ಸ್ ಒಪ್ಪಿಗೆಯನ್ನು ಕೊಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹೌದು, ನಾವು ಕ್ಷಯರೋಗವನ್ನು ಕೊನೆಗೊಳಿಸಬಹುದು. ಎಸ್ ವಿ ಕ್ಯಾನ್ ಎಂಡ್ TB, ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೇವೆ. ಸೊ ಎಂಬುದು ಯಾವ ದಿನದ 2026 ಅಧಿಕೃತ ಘೋಷವಾಕ್ಯವಾಗಿದೆ? ಸರ್ ವಿಶ್ವ ಕ್ಯಾನ್ಸರ್ ದಿನ, ಕ್ಷಯರೋಗ ದಿನ, ಏಡ್ಸ್ ದಿನ ಮತ್ತು ಮಲೇರಿಯಾ ದಿನ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ವಿಶ್ವ ಕ್ಷಯರೋಗ ದಿನ ಅಂತ ಹೇಳ್ತೀವಿ. ಯಾವ ದಿನ? ಈ ಒಂದು ವಿಶ್ವ ಕ್ಷಯರೋಗ ದಿನ. ಯಾವ ದಿನ ಆಚರಣೆ ಮಾಡಿ, ಯಾವ ಒಂದು ದಿನವನ್ನಾಗಿ ಆಚರಣೆ ಮಾಡ್ತೀವಿ ಸರ್? ಮಾರ್ಚ್ 24ರಂದು ಪ್ರತಿ ವರ್ಷ ವಿಶ್ವ ಕ್ಷಯರೋಗ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತೇವೆ. ಓಕೆ, ಸೊ ಫಸ್ಟ್ ಏನಂತ ಹೇಳುತ್ತೆ? 22ಕ್ಕೆ ವಾಟ್ರ್ ಇರಬೇಕು ಅಂತ ಹೇಳುತ್ತೆ. ಸೊ ವಾಟ್ರ್ ಇದ್ದರೆ ಹೇಗೆ? ಎನ್ವೈರ್ನಮೆಂಟ್ ಸಖತ್ತಾಗಿರುತ್ತೆ. ಸೊ 23 ಹೇಳುತ್ತೆ. ಸೊ ವಾಟ್ರೂ ಇರಲಿಲ್ಲ, ಎನ್ವೈರ್ನಮೆಂಟು ಇರಲಿಲ್ಲ, ಏನಾದರೂ ಉಫ್ ಮಾಡಿದ್ರೆ ಅವಾಗ ಏನು ಬರುತ್ತೆ? ನಿಮಗೆ TB ಬರುತ್ತೆ. ಎಷ್ಟನೇ ಡೇಟ್ಗೆ? 24ನೇ ಡೇಟ್ಗೆ. ನೆನ್ಪಿಟ್ಕೊಳ್ಳಿ. ಸೊ ಇದು ಬೇಡ ಅಂತಂದರೆ ಏನಿಲ್ಲ, ಇಲ್ಲಿ ಜಸ್ಟ್ ಒಂದು 2 ದಿನ ಹಿಂದೆ ಹೋಗಿ 20ನೇ ಡೇಟ್ಗೆ, ಅಲ್ಲಿ ನಿಮಗೆ ಹ್ಯಾಪಿನೆಸ್ ಡೇ ಇದೆ. ಹ್ಯಾಪಿನೆಸ್ ಯಾವ್ದ್ರ ಜೊತೆ ಆಚರಣೆ ಮಾಡ್ತೀರಾ ಸರ್? ಗುಬ್ಬಚ್ಚಿ ಜೊತೆ ನಾನು ಆಚರಣೆ ಮಾಡ್ತೀನಿ. ಸೊ ಮೀನ್ಸ್ ಆ ಒಂದು ಗುಬ್ಬಚ್ಚಿಗಳ ಜೊತೆ ನೀವು ಆಚರಣೆನ ಮಾಡ್ಬೋದು. ಮೀನ್ಸ್ ಈ ಒಂದು ಗುಬ್ಬಚ್ಚಿಗಳ ದಿನವೂ ಸಹ ನಿಮಗೆ ಇದೇ ಒಂದು ಮಾರ್ಚ್ 20ನೇ ತಾರೀಕಿಗೆ ಕಂಡುಬರುತ್ತೆ. ಹಾಗೆ ಈ ಒಂದು ಕನ್ಸ್ಯೂಮರ್ ಡೇ, ವರ್ಲ್ಡ್ ಕನ್ಸ್ಯೂಮರ್ ಡೇ ಅಂತ ಹೇಳ್ತೀವಿ. ಸೊ ಅದು ಕಂಡುಬರೋದು ನಿಮಗೆ ಯಾವಾಗ ಸರ್? ಮಾರ್ಚ್ 15ಕ್ಕೆ ಈ ಒಂದು ವರ್ಲ್ಡ್ ಕನ್ಸ್ಯೂಮರ್ ಡೇ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮಹಿಳಾ ದಿನ ಸರ್ ಮಾರ್ಚ್ 8ನೇ ತಾರೀಕಿಗೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸೆಕ್ಯೂರಿಟಿ ಡೇ ಅಂತ ಹೇಳ್ತೀವಿ. ಸೊ ಆ ಒಂದು ಸೆಕ್ಯೂರಿಟಿ ಡೇ ಕಂಡುಬರೋದು ಯಾವಾಗ ನಿಮಗೆ ಸರ್? ಮಾರ್ಚ್ 4ಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ವೈಲ್ಡ್ ಲೈಫ್ ಡೇ ಅಂತ ಹೇಳ್ತೀವಿ. ಸೊ ಆ ಒಂದು ವೈಲ್ಡ್ ಲೈಫ್ ಡೇ ಕಂಡುಬರೋದು ಯಾವಾಗ ಸರ್? ಮಾರ್ಚ್ 3ನೇ ತಾರೀಕಿಗೆ. ಹೌದಾ? ಹೌದು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು CISF ಅಂತ ಹೇಳ್ತೀವಿ. ಸೊ ಆ ಒಂದು ದಿನ ಯಾವಾಗ ಕಂಡುಬರುತ್ತೆ ಸರ್? ಮಾರ್ಚ್ 10. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಭೂಗತ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಸಂಗ್ರಹಾರಗಳು ಕೆಳಗಿನ ಯಾವ 3 ಸ್ಥಳಗಳಲ್ಲಿದ್ದಾವೆ ಅಂತ ಕೊಟ್ಟಿದ್ದಾನೆ. ಯಾವ ಸ್ಥಳಗಳಲ್ಲಿ ಕಂಡುಬರ್ತವೆ ಸರ್ ಈ ಒಂದು ಪೆಟ್ರೋಲಿಯಂ ಮೀಸಲು ಸಂಗ್ರಹಾಗಾರಗಳು? ಎಲ್ಲಿ ಕಂಡುಬರ್ತದೆ? ಸೊ ಎಲ್ಲಿ ಅಂತಂದ್ರೆ ನಾವು ಈಸಿಯಾಗಿ ಹೇಳಬಹುದು, ಯಾಕೆಂದರೆ ನಮ್ಮ ಕರ್ನಾಟಕದವರು ನಾವು ಸಹ ಒಂದನ್ನು ಹೊಂದಿದ್ದೀವಿ ಸರ್. ಇದು ಯಾವುದು? ನಮ್ಮ ಮಂಗಳೂರು. ಓಕೆ, ಸೊ ಹಾಗಾದರೆ ನಮ್ಮ ಮಂಗಳೂರು ಅಂತಂದು ಎಲ್ಲಿ ಒಂದು ಆಪ್ಷನ್ ಇರುತ್ತಲ್ವಾ, ಅಲ್ಲಿ ಟಿಕ್ ಹಾಕಿ ಅಷ್ಟೇ. ಇಲ್ಲಿಲ್ಲ. ಸೊ ಇಲ್ಲಿ ಇದೆ. ಸೊ ಮುಗಿಯಿತು. ಎಲ್ಲೆಲ್ಲಿ ಅಂತ ಹೇಳ್ತೀವಿ ಅಂದರೆ, ಒಂದು ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ, ಆ್ಯಂಡ್ ಮಂಗಳೂರು, ಆ್ಯಂಡ್ ಪಾಡೂರು ಅಂತ ಹೇಳ್ತೀವಿ. ಸೊ ಈ 3 ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವುದು? ವಿಶಾಖಪಟ್ಟಣ, ಮಂಗಳೂರು ಮತ್ತು ಈ ಒಂದು ಪಾಡೂರು ಎಂಬ ಸಂಗ್ರಹಾಗಾರಗಳು ಏನಿದಾವಲ್ವಾ, ಇದು ಪೆಟ್ರೋಲಿಯಂ ಮೀಸಲು ಸಂಗ್ರಹಾರಗಳು ಇದ್ದಾವೆ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಮ್ಯಾಕ್ಸ್ ಎಂಬ ಹೊಸ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಅನ್ನು ಯಾವ ದೇಶವು ಬಿಡುಗಡೆ ಮಾಡಿದೆ ಅಂತ? ಯಾವುದು ಸರ್? ಮ್ಯಾಕ್ಸ್ ಫಿಲ್ಮ್ ಹೆಸರಲ್ಲ, ಸೊ ಬದಲಾಗಿ ಇದೊಂದು ಅಪ್ಲಿಕೇಶನ್ ಹೆಸರಾಗಿದೆ. ಯಾವ ದೇಶ ಇದನ್ನು ಬಿಡುಗಡೆ ಮಾಡಿದೆ ಸರ್? ಇದು ಯಾವುದು? ಆಪ್ಷನ್ ಎ, ಚೀನಾ, ರಷ್ಯಾ, ಉತ್ತರ ಕೊರಿಯಾ ಮತ್ತು ಈ ಒಂದು ಇರಾನ್ ಅಂತ ಕೊಟ್ಟಿದ್ದಾರೆ. ಇಫ್ ಗೆಸ್ ಮಾಡಿ ಹೇಳಿದ್ರೆ ಉತ್ತರ ಕೊರಿಯಾ ಅಂತ ಹೇಳ್ಬೋದೇನೋ. ಯಾಕೆ? ನ್ಯೂಸಲ್ಲಿದೆ. ಸೊ ಉತ್ತರ ಕೊರಿಯಾ ನ್ಯೂಸಲ್ಲಿದೆ. ಸೊ ಅದಕ್ಕೆ ಇದು ಸಹ ನ್ಯೂಸಲ್ಲಿ ಬಂದಿರಬಹುದು ಅಂತ ಹೇಳ್ಬೋದು. ಗೆಸ್ ಮಾಡೋ ಮೈಂಡ್ ಹಾಗೆ ಹೋಗುತ್ತೆ. ಬಟ್ ಉತ್ತರ ಕೊರಿಯಾ ಅಲ್ಲ. ಇದಕ್ಕೆ ಸರಿಯಾದ ಯಾವುದು ಅಂದರೆ ಆಪ್ಷನ್ ಬಿ, ರಷ್ಯಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ರಷ್ಯಾ ಏನಿದೆಯಲ್ವಾ, ಮ್ಯಾಕ್ಸ್ ಎಂಬ ಒಂದು ಅಪ್ಲಿಕೇಶನ್ನ ಬಿಡುಗಡೆ ಮಾಡಿದೆ ಇತ್ತೀಚೆಗೆ. ಓಕೆ, ರೀಸೆಂಟ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಕ್ಷಯರೋಗ ದಿನ 2026 ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಸಚಿವರು ಯಾವ ಉಪಕ್ರಮವನ್ನು ಪ್ರಾರಂಭಿಸಿದರು ಅಂತ? ಯಾವ ಒಂದು ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಸರ್? ಇದು ಯಾವುದು ಅಂದರೆ ಸರ್? ದ್ಯಾಟ್ ಈಸ್ ಈ TB ಮುಕ್ತ ಭಾರತ್ ಆ್ಯಪನ್ನು ಒಂದು ಪ್ರಾರಂಭ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು TB ಮುಕ್ತ ಭಾರತ 100 ದಿನಗಳ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು TB ಮುಕ್ತ ನಗರ ವಾರ್ಡ್ ಉಪಕ್ರಮವನ್ನು ಸಹ ಪ್ರಾರಂಭ ಮಾಡಿದ್ದಾರೆ. ಯಾರು ಪ್ರಾರಂಭ ಮಾಡಿದ್ದಾರೆ ಸರ್? ಕೇಂದ್ರ ಆರೋಗ್ಯ ಸಚಿವರು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ಕಿರು ಬಜೆಟ್ ಹಣಕಾಸು ವಲಯಕ್ಕಾಗಿ ಘೋಷಿಸಲಾದ ಕ್ರೆಡಿಟ್ ಗ್ಯಾರಂಟಿ ಯೋಜನೆ ಯಾವುದು? ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ 2.0 ಅನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಯಾವ ನೋಡಲ್ ಸಂಸ್ಥೆಗೆ ನೀಡಲಾಗಿದೆ ಅಂತ? ಯಾವ ಒಂದು ಸಂಸ್ಥೆಗೆ ನೀಡಲಾಗಿದೆ ಸರ್? ಇದು ಯಾವುದದು ಸರ್? ಯಾವುದು ಅಂತಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್
ಟ್ರಸ್ಟಿ ಕಂಪನಿ ಲಿಮಿಟೆಡ್ ಅಂತ ಹೇಳ್ತೀವಿ. ಯಾವುದು ಈ ಒಂದು NCGTC ಅಂತ ಹೇಳ್ತೀವಿ. ಸೊ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ ಲಿಮಿಟೆಡ್ ಅಂತ ಹೇಳ್ತೀವಿ. ಸೊ ಇದನ್ನ ಈ ಒಂದು ನೋಡಲ್ ಏಜೆನ್ಸಿಗೆ ನೀಡಲಾಗಿದೆ. ಯಾವುದನ್ನ? ಈ ಒಂದು ಕ್ರೆಡಿಟ್ ಗ್ಯಾರಂಟಿ ಯೋಜನೆ 2.0 ಅನ್ನ ನಿರ್ವಹಿಸಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಛೋಟಾ ನಾಗ್ಪುರ ಪ್ರದೇಶದ ಪ್ರಮುಖ ಪ್ರಕೃತಿ ಹಬ್ಬವಾದ ಸರ್ಹುಲ್ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತದೆ? ಸರ್, ಸರ್ಹುಲ್ ಅಂದ್ರೆ ಜಾರ್ಖಂಡ್ ಬಿಡಿ ಸರ್, ಇದನ್ನ ಎಷ್ಟು ಬಾರಿ ಹೇಳ್ತೀರಾ, ಎಕ್ಸಾಮಲ್ಲಿ ಬರುತ್ತೆ. ಸೊ ನಾವು ಟಿಕ್ ಹಾಕ್ತೀವಿ ಕರೆಕ್ಟಾಗಿ. ಓಕೆ, ಗುಡ್. ಸೊ ಇದನ್ನ ಹಾಕಿ ಎಲ್ಲಿ ಅಂತಂದ್ರೆ ಈ ಒಂದು ಜಾರ್ಖಂಡ್ ಅಂತ ಹೇಳ್ತೀವಿ. ಸೊ ಯಾವ ಒಂದು ಮರವನ್ನ ಇಲ್ಲಿ ಪೂಜೆ ಮಾಡ್ತಾರೆ? ಸೊ ನಿಮ್ಗೆ ನಿನ್ನೆನೆ ಹೇಳಿದ್ದೆ, ಏನು ಇಲ್ಲಿ ಸರ್ಹುಲ್ ಅಂತ ಇದೆ, ಏನಿಲ್ಲ ಇಲ್ಲಿ RHU ತೆಗೆದು ಬಿಡ್ರಿ, SAL ಎಷ್ಟು ಉಳಿತದೆ ತಾನೆ. ಸೊ ಮೀನ್ಸ್ ಸಾಲ್ ಮರಗಳನ್ನು ಪೂಜೆ ಮಾಡಲಾಗ್ತದೆ ಯಾವೊಂದು ಹಬ್ಬದಲ್ಲಿ? ಈ ಒಂದು ಸರ್ಹುಲ್ ಹಬ್ಬಗಳಲ್ಲಿ. ಓಕೆ, ಯಾವೊಂದು ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ? ಸರ್, ಜಾರ್ಖಂಡ್ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ. ಓಕೆ, ಸಾಲಾಗಿ ಜಾರ್ತಾ ನೀವು ಸರ್ಹುಲ್ ಹಬ್ಬನ ಆಚರಣೆ ಮಾಡಬಹುದು. ಸೊ 3 ಸಹ ನಿಮಗೆ ನೆನಪುಳಿತದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಜಾನಪದ ಸಂಸ್ಕೃತಿ ಮತ್ತು ಧಾರ್ಮಿಕ ಸಂಪ್ರದಾಯಗಳ ಸಂಗಮವಾದ ಮಲಗಾಂವ್ ಕೆಲ ಬೈಪೇಟ್ ಉತ್ಸವ ಯಾವ ರಾಜ್ಯದ ವಾರ್ಷಿಕ ಹಬ್ಬವಾಗಿದೆ ಅಂತ ಕೊಟ್ಟಿದ್ದಾರೆ? ಸರ್, ಇದು ಮುಲ್ಗಾಂವ್. ಓಕೆ, ಸೊ ಮುಲ್ಗಾಂವ್ ಅಂತಂದರೆ ಯಾವ ರಾಜ್ಯ ಹೇಳ್ಬೋದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಏನಿದೆ ಅಂದರೆ ಕೇರಳ ಅಂತ ಇದೆ. ಸೊ ಇಲ್ಲಿ ಜಸ್ಟ್ ಗೆಸ್ ಮಾಡಿ ಎಲಿಮಿನೇಟ್ ಮಾಡಬೇಕು ಅಂದರೆ ಯಾವುದನ್ನು ಎಲಿಮಿನೇಟ್ ಮಾಡ್ತೀರಾ ಫಸ್ಟ್? ಓಕೆ, ಇಫ್ ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ, ನಾನು ಯಾವುದನ್ನು ಎಲಿಮಿನೇಟ್ ಮಾಡ್ತೀನಿ ಅಂದರೆ ಮಲಗಾಂವ್ ಅಂತ ಇದೆ. ಸೊ ಮೀನ್ಸ್ ಗಾಂವ್ ಅಂತ ಇದೆ ಅಂತಂದರೆ, ಸೊ ಈ ರೀತಿಯ ಹಳ್ಳಿಗಳು ನಿಮಗೆ ಕಂಡುಬರ್ತಕ್ಕಂಥದ್ದು ಒಂದು ನಾರ್ತಲ್ಲೇ ಕಂಡುಬರುತ್ತೆ. ಇಲ್ಲಾಂದರೆ ಈ ಒಂದು ಆಪ್ಷನ್ಗಳ ಪೈಕಿ ಕೇರಳದಲ್ಲಿ ಕಂಡುಬರಲ್ಲ, ಯಾಕಂದರೆ ಮಲಯಾಳಂ ಭಾಷೆ ಇದೆ. ಸೊ ಅಲ್ಲಿ ಗಾಂವ್ ಅನ್ನೋದು ಯೂಸ್ ಆಗಲ್ಲ. ಓಕೆ, ಸೊ ಇಲ್ಲಿ ಈ ಒಂದು ಕೇರಳದಲ್ಲಿ ಗಾಂವ್ ಅನ್ನೋದು ಯೂಸ್ ಆಗಲ್ಲ. ಗಾಂವ್ ಅಂದ್ರೇ ಹಳ್ಳಿ ಅಂತ ಹೇಳ್ತೀವಿ. ಸೊ ಯೂಸ್ ಆಗಲ್ಲ. ಕರ್ನಾಟಕದಲ್ಲಿ ಕಂಡು ಬರ್ತವೆ. ನಮ್ಮ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳ ಹಳ್ಳಿಗಳು ಹೆಸರೇನಿದಾವೆ ಅಂದರೆ ಈ ಗಾಂವ್ ಅಂತ ಕಂಡು ಬರ್ತದೆ ನಿಮಗೆ, ಹಳ್ಳಿಗಳ ಹೆಸರು. ಓಕೆ, ಸೊ ಮೀನ್ಸ್ ಆ ಒಂದು ಹಳ್ಳಿ ಎಂಡಲ್ಲಿ ನಿಮಗೆ ಗಾಂವ್ ಅಂತ ಇರುತ್ತೆ. ಬಟ್ ನಿಮಗೆ ಕರ್ನಾಟಕದಲ್ಲಿ ಸಹ ನಾವು ಸ್ವಲ್ಪ ಎಲಿಮಿನೇಟ್ ಮಾಡೋದಾದರೆ ಇದನ್ನು ಎಲಿಮಿನೇಟ್ ಮಾಡ್ಬೋದು, ಯಾಕೆಂದರೆ ಇನ್ನೂ ಸಹ ಮೇಜರ್ ಇಲ್ಲಿದ್ದಾವೆ. ಸೊ ಇದು ಎರಡರಲ್ಲಿ ಯಾವುದನ್ನ ಹಾಕ್ಬೋದು? ಇಲ್ಲಿ ಕನ್ಫ್ಯೂಷನ್ ಆಗ್ತದೆ. ಓಕೆ, ಮಹಾರಾಷ್ಟ್ರ ಅಂತ ನಾವು ಹೇಳ್ಬೋದು, ಬಟ್ ಮಹಾರಾಷ್ಟ್ರ ಅಲ್ಲ, ಬದಲಿಗೆ ಗೋವಾ. ಓಕೆ, ಸೊ ಒಂದು ಮುಲಗಾಂವ್ ಕಲಭೈ ಪೇಟ್ ಉತ್ಸವ ಯಾವ ರಾಜ್ಯದ ಒಂದು ವಾರ್ಷಿಕ ಹಬ್ಬವಾಗಿದೆ ಅಂತ ಕೇಳಿದ್ರೆ, ಸರ್ ದ್ಯಾಟ್ ಈಸ್ ಒಂದು ಗೋವಾ ಅಂತ ಹೇಳ್ತೇವೆ ಸರ್. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಗೋವಾ. ಓಕೆ, ಸೊ ಕೆಲವೊಂದು ಟೈಮ್ 50-50 ತೊಗೊಳ್ಬಹುದಲ್ಲ. ಸೊ ಇಲ್ಲಿ 25% ನಾನು ಗೆಸ್ ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ಇಲ್ಲಿ 4 ಅನ್ನೋದೊಂದು ಹಾಕಿದ್ರೆ 25% ಮಾತ್ರ ನನಗೆ ದ ಕರೆಕ್ಟ್ ರೇಷೋ. ಬಟ್ ಇಲ್ಲಿ ನನಗೆ 50 ರೇಷೋ ಬರುತ್ತೆ ಅಂದರೆ ಯಾಕೆ ನಾನು 2ನ್ನ ಎಲಿಮಿನೇಟ್ ಮಾಡಬಾರ್ದು ಅಂತ. ಸೊ ಇದನ್ನು ನಮಗೆ 2 ಸಿಗುತ್ತೆ. ಸೊ 2ರಲ್ಲಿ ಒಂದು ಹಾಕಬಹುದು. ಓಕೆ, ಸೊ ಮೀನ್ಸ್ ಕೆಲವೊಂದು ಸರಿ ಚಾನ್ಸ್ನ ತಗೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಉದ್ಘಾಟಿಸಿದ NHAI ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಯಾವ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಪಟ್ಟಿಯಾಗಿದೆ ಅಂತ? ಯಾವ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಹಾಗಾದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪನೆ ಆಗಿರೋದು ಯಾವಾಗ ಸರ್? ಅದು ಸ್ಥಾಪನೆ ಆಗಿರೋದು 1875ರಲ್ಲಿ. ಯಾವಾಗ? 1875 ಓಕೆ, ಆ್ಯಂಡ್ ದೆನ್ ಆರ್ಯ ಸಮಾಜ ಸ್ಥಾಪನೆ ಆಗಿರೋದು ಯಾವಾಗ? ಅದೇ 1875 ಸೊ 2 ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಜಿಲ್ಲಾ ಖನಿಜ ಪ್ರತಿಷ್ಠಾನ ಶೃಂಗಸಭೆ 2026 ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ರಾಷ್ಟ್ರೀಯ ಜಿಲ್ಲಾ ಖನಿಜ ಪ್ರತಿಷ್ಠಾಪನಾ ಅಂತ ಕೊಟ್ಟಿದ್ದಾನೆ, ಪ್ರತಿಷ್ಠಾನ. ಸೊ ಎಲ್ಲಿ ನಡೆದಿದೆ ಸರ್ ಇದು? ಎಲ್ಲಿ ನಡೆದಿದೆ ಅಂದರೆ ಸರ್ ದ್ಯಾಟ್ ಈಸ್ ಇನ್ ನವದೆಹಲಿ ಅಂತ ಹೇಳ್ತೀವಿ. ಎಲ್ಲಿ ನಡೆದಿದೆ? ಈ ಒಂದು ನವದೆಹಲಿಯಲ್ಲಿ ನಡೆದಿದೆ. ಅಂದರೆ ನೆಕ್ಸ್ಟ್ ಈ ಒಂದು ನೇಪಾಳದ ಮೊದಲ ಟ್ರಾನ್ಸ್ಜೆಂಡರ್ MP ಯಾರು ಅಂತ ಕೇಳಿದ್ದಾರೆ. ಹೆಸರನ್ನ ಯಾರು ಅಂದರೆ ಈ ಒಂದು ಶ್ರೇಷ್ಠ ಅವರು ಅಂತ ಹೇಳ್ತೀವಿ. ಯಾವ ಶ್ರೇಷ್ಠ ಅವರು ಅಂದರೆ ಸರ್ ದ್ಯಾಟ್ ಈಸ್ ಭೂಮಿಕಾ ಶ್ರೇಷ್ಠ ಅವರು. ಓಕೆ, ಯಾರು ಅಂದರೆ ಒಂದು ಭೂಮಿಕಾ ಶ್ರೇಷ್ಠ ಅವರು ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಶ್ರೇಷ್ಠ ಅಂತ ಅವರ ಹೆಸರು ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಜಲದ ನೋಬೆಲ್ ಪ್ರೈಸ್ ಆಫ್ ವಾಟರ್ ಎಂದು ಕರೆಯಲ್ಪಡುವ ಪ್ರತಿಷ್ಠಿತ ಸ್ಟಾಕ್ ಹೋಮ್ ಜಲ ಪ್ರಶಸ್ತಿ 2026ಕ್ಕೆ ಭಾಜನರಾದವರು ಯಾರು ಅಂತ? ಸೊ ನೀವು ಸೆಂಟ್ರಲ್ ಎಕ್ಸಾಮ್ಗೆ ಓದ್ತಾ ಇರ್ತಕ್ಕಂಥ ಆಸ್ಪಿರೆಂಟ್ಸ್ಗಳು ಇದಕ್ಕೆ ಎಷ್ಟು ನೀವು ಪ್ರಿಫರೆನ್ಸ್ ಕೊಟ್ಟು ಇದು ನೆನ್ಪಿಟ್ಕೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಬಟ್ ಸ್ಟೇಟ್ಗೆ ಅಂತ ಯಾರು ಕ್ಲಾಸ್ ಕೇಳ್ತಾ ಇದ್ದಾರಲ್ವಾ ವಿದ್ಯಾರ್ಥಿಗಳು, ಸೊ ಇದನ್ನು ಫಿಕ್ಸ್ ನೆನ್ಪಿಟ್ಕೊಳ್ಳಿ. ಈ ರೀತಿ ಕ್ವಶನ್ನ ಜಾಸ್ತಿ ಫೋಕಸ್ ಮಾಡ್ತಾನೆ ಸ್ಟೇಟಲ್ಲಿ. KA ಆಗಿರಲಿ KPSC ಆಗಿರಲಿ, ಯಾರೇ ಕ್ವಶನ್ ಪೇಪರ್ ತೆಗೆದರೂ ಸಹ ಕರ್ನಾಟಕದ ಕ್ವಶನ್ ಪೇಪರ್ಗಳಲ್ಲಿ ಈ ಒಂದು ಪ್ರೈಸ್ ಮೇಲೆ ಕ್ವಶನ್ಗಳನ್ನು ಆಲ್ವೇಸ್ ಕೇಳ್ತಾ ಬಂದಿದ್ದಾನೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಯಾರು? ರಾಜೇಂದ್ರ ಸಿಂಗ್ ಅವರು, ಕಾಮೇಶ್ವರ್ ರಾವ್ ಅವರು, ಕಾಶೇಹ ಮದನಿ ಅವರು, ಸುನೀತಾ ನಾರಾಯಣ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಯಾರು ಹಾಕ್ಬೋದು ಇದಕ್ಕೆ? ಸರ್ ಯಾರು ಅಂದರೆ ಈ ಒಂದು ಕಾಶೇಹ ಮದನಿ ಅಂತ ಹೇಳ್ತೀವಿ. ಸರ್ನ ಯಾರು? ಒಂದು ಕಾಶೇಹ ಮದನಿ ಅವರಿಗೆ ಈ ಒಂದು ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, ವಿಶ್ವ ಕ್ಷಯ ರೋಗ ದಿನ ಮಾರ್ಚ್ 24ರ ಅಂಗವಾಗಿ
ಕೇಂದ್ರ ಆರೋಗ್ಯ ಸಚಿವರು ನಗರ ಪ್ರದೇಶಗಳಲ್ಲಿ ಕ್ಷಯರೋಗ ಪತ್ತೆಯನ್ನು ವೇಗಗೊಳಿಸಲು ಪ್ರಾರಂಭಿಸಿದ ಅಭಿಯಾನ ಯಾವುದು ಅಂತ. ಎಲ್ಲಿ ನಗರ ಪ್ರದೇಶಗಳಲ್ಲಿ ಅಂತಂದ್ರೆ ಸರ್ ಅದು ಯಾವುದು ಅಂದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ, ಟಿಬಿ ಮುಕ್ತ ಭಾರತ ಅಭಿಯಾನ 100 ದಿನಗಳ ಅಭಿಯಾನ ಅಂತ ಹೇಳ್ತೇವೆ. ನೆಕ್ಸ್ಟ್ ಪ್ರಶ್ನೆ, UPSC ಪರೀಕ್ಷಾ ಪದ್ಧತಿಯಲ್ಲಿನ ಪಾರದರ್ಶಕತೆಗಾಗಿ 2026ರಿಂದ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಯಾವುದನ್ನು ಬಳಸಬಹುದು ಅಂತ ಕೊಟ್ಟಿದ್ದಾನೆ. ಯಾವ ಒಂದು ಪೋರ್ಟಲ್ ಅನ್ನು ನಾವು ಬಳಸಬಹುದು ಅಂತ. ನಾವೆಲ್ಲ UPSC ಆಸ್ಪಿರೆಂಟ್ಸ್ಗಳು. ಸೊ ಯಾವುದದು ಸರ್, ಯಾವುದು ಅಂದರೆ ಈ ಒಂದು ಮೀಸಲಾದ ಡಿಜಿಟಲ್ ಪೋರ್ಟಲ್ ಅಂತ ಹೇಳ್ತೀವಿ. ಓಕೆ, ರಿಸರ್ವ್ಡ್ ಡಿಜಿಟಲ್ ಪೋರ್ಟಲ್ ಅನ್ನು ಅವರು ಬಳಸಬಹುದಾಗಿದೆ. ಯಾರು? ಈ ಒಂದು UPSC ಆಸ್ಪಿರೆಂಟ್ಗಳು. ಆ್ಯಂಡ್ ನೆಕ್ಸ್ಟ್, ಈ ಒಂದು ಹವಾಮಾನ ಬದಲಾವಣೆಯ ಸಮಾವೇಶದಲ್ಲಿ ಬಿಡುಗಡೆ ಮಾಡಲಾದ ರಾಷ್ಟ್ರೀಯ ಜಲ ದತ್ತಾಂಶ ನೀತಿ 2026 ಯಾವುದರ ಮೇಲೆ ಕೇಂದ್ರೀಕರಿಸಿದೆ ಅಂತ ಕೊಟ್ಟಿದ್ದಾನೆ. ಸರ್, ನಾ ಯಾವುದ್ರ ಮೇಲೆ ಕೇಂದ್ರೀಕರಿಸಿದೆ ಇದು? ಯಾವುದರ ಮೇಲೆ ಅಂದರೆ ಸರ್, ನೀರಿನ ದತ್ತಾಂಶದ ಪ್ರಮಾಣೀಕರಣದ ಮೇಲೆ ಇದು ಕೇಂದ್ರೀಕರಿಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ತನ್ನ 191ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡ ಈಶಾನ್ಯ ಗಡಿಗಳ ರಕ್ಷಕ ಎಂದು ಕರೆಯಲ್ಪಡುವ ಸಶಸ್ತ್ರ ಪಡೆ ಯಾವುದು ಅಂತ. ಯಾವ ಸರ್ ಅದು? ಯಾವುದದು 191ನೇದು ಆಚರಿಸ್ಕೊಂಡಿದೆ? ದ್ಯಾಟ್ ಈಸ್ BSF 1960 60 ಮೀನ್ಸ್ ಅದು BRO ಆಯಿತು. ಆ್ಯಂಡ್ ನೆಕ್ಸ್ಟ್ ಈ ಒಂದು ITBP ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ಈ ಒಂದು ಅಸ್ಸಾಂ ರೈಫಲ್ಸ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ CRPF ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಯಾವುದಾಗುತ್ತೆ ಸರ್? ಯಾವುದು ಅಂತಂದರೆ ಈ ಅಸ್ಸಾಂ ರೈಫಲ್ಸ್ ಅಂತ ಹೇಳ್ತೀವಿ ಸರ್ನಾ. ಸೊ ಇದು ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿದೆ ಅಂದರೆ ಒಂದು 191ನೇ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡಿಕೊಂಡಿದೆ. ಯಾವುದು? ಈ ಒಂದು ಅಸ್ಸಾಂ ರೈಫಲ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಏನಂತ ಹೇಳ್ತಾರೆ? ಈಶಾನ್ಯ ಗಡಿಗಳ ರಕ್ಷಕ ಎಂದು ಕರೆಯಲ್ಪಡ್ತದೆ. ಯಾವುದು? ಈ ಒಂದು ಅಸ್ಸಾಂ ರೈಫಲ್ಸ್ಗೆ. ಆ್ಯಂಡ್ ನೆಕ್ಸ್ಟ್, ತೂಕ ಇಳಿಸುವ ಉದ್ದೇಶಕ್ಕಾಗಿ ಬಳಸಲಾಗುವ ಯಾವ ಔಷಧದ GLP-1 ಅನಧಿಕೃತ ಮಾರಾಟ ಮತ್ತು ಜಾಹೀರಾತಿನ ವಿರುದ್ಧ DCGI ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಅಂತ. ಸೊ ಯಾವುದದು ಸರ್? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಆಪ್ಷನ್ ಬಿ, GLP-1 ಔಷಧಗಳು ಅಂತ ಹೇಳ್ತೀವಿ ಸರ್. ನಾವು ಏನಂತ ಹೇಳ್ತೀವಿ? ಒಂದು GLP-1 ಔಷಧಗಳು ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು GLP-1 ಔಷಧಗಳೇನಿದಾವಲ್ವಾ, ಇದು ತೂಕವನ್ನು ಇಳಿಸೋಕೆ ಸಹಾಯ ಮಾಡ್ತವೆ. ಸೊ ಅದು ಅನಧಿಕೃತ ಓಕೆ, ಅದನ್ನು ಮಾರಾಟವನ್ನು ಸ್ವಲ್ಪ ನಿಲ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ಯಾರಾಸಿಟಮಲ್ ಆಗಲ್ಲ. ಸೊ ಜ್ವರ ಬಂತು ಅಂದರೆ ಆ್ಯಂಡ್ ದೆನ್ ಮೈಕೈ ನೋವು ಆಯಿತು ಅಂದರೆ ಫಸ್ಟ್ ತೊಗೊಳ್ಳೋದೇ ನಾವು ಪ್ಯಾರಾಸಿಟಮಲ್ ತೊಗೊಳ್ತೀವಿ. ಆ್ಯಂಡ್ ದೆನ್ ಇನ್ಸುಲಿನ್ ಮಾತ್ರ ಇದು ಆಲ್ಮೋಸ್ಟ್ ಎಲ್ಲರೂ ಸಹ ಇವಾಗ ಇಂಡಿಯನ್ಸ್ ಇದ್ರ ಮೇಲೆ ಇದ್ದಾರೆ ಅನ್ಸುತ್ತೆ. ವಿಟಮಿನ್ B12 ಇದು ಸಹ ನಾರ್ಮಲ್ ಆಗಿ ನಮಗೆ ಸಿಗುತ್ತೆ. ಬಟ್ ಇಲ್ಲಿ ಯಾವುದು ಅಂದರೆ ಒಂದು GLP-1 ಔಷಧಗಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತದಲ್ಲಿ ಅಕಾಲಿಕ ಜನನಗಳನ್ನು ಮುನ್ಸೂಚಿಸಲು ಮತ್ತು ನಿರ್ವಹಿಸಲು 12,000 ಮಹಿಳೆಯರ ಮೇಲೆ ನಡೆಯುತ್ತಿರುವ ಅಧ್ಯಯನವು ಯಾವ ತಂತ್ರಜ್ಞಾನವನ್ನು ಆಧರಿಸಿದೆ ಅಂತ. ಯಾವುದು ಸರ್ ಅದು? ಯಾವುದದು ಸರ್? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಒಂದು AI ತಂತ್ರಜ್ಞಾನ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು AI ತಂತ್ರಜ್ಞಾನವನ್ನು ಅದು ಆಧರಿಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಮಾಮಿ ಗಂಗೆ ಕಾರ್ಯಕ್ರಮದ ಅಡಿಯಲ್ಲಿ ಭಾರತ ಮೊದಲ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸ್ ಅನ್ನು ಇತ್ತೀಚೆಗೆ ಎಲ್ಲಿ ಕಾರ್ಯಾಚರಣೆ ತರಲಾಗಿದೆ ಅಂತ. ಎಲ್ಲಿ ತರಲಾಗಿದೆ ಸರ್ ಇದು? ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್. ಸ್ವಲ್ಪ ಡಿಫರೆಂಟ್ ಆಗಿದೆ ನೋಡಿ ಈ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ ನೆನಪಿಡಬೇಕಾಗತ್ತೆ. ಯಾವುದು ಅಂದರೆ ಒಂದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಾರ್ಯಾಚರಣೆಗೆ ತಂದಿದೆ. ಎಲ್ಲಿ? ಒಂದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನಲ್ಲಿ. ನಾವು ಡೆಹ್ರಾಡೂನ್ ಹಾಕೋ ಆಪ್ಷನ್ ಎಕ್ಸಾಮ್ ಇದನ್ನು ಫಸ್ಟಲ್ಲಿ ಇದನ್ನೇ ಎಲಿಮಿನೇಟ್ ಮಾಡ್ಬೋದು ನಾವು, ಈ ರೀತಿ ಏನಾದರೂ ಉದ್ದ ಕೊಟ್ಟಿರಲಿಲ್ಲ ಅಂದರೆ. ಯಾಕಂದರೆ ಆಪ್ಷನ್ ಎ ವಾರಣಾಸಿ ಹೋಗ್ಬೋದು. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಡಾಲ್ಫಿನ್ಗಳ ಕಂಡುಬರೋದ್ರಿಂದ ಈ ಒಂದು ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಸಿಟಿಯನ್ನು ನಾವು ಆಯ್ಕೆ ಮಾಡೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅಲ್ಲೆಲ್ಲ ಸೊ ಇಲ್ಲಿ ಬದಲಾಗಿ ಯಾವುದಿದೆ ಅಂದರೆ ಒಂದು ಡೆಹ್ರಾಡೂನ್ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್, ಒಂದು EV ಮತ್ತು ಶುದ್ಧ ಇಂಧನಕ್ಕೆ ಅಗತ್ಯವಾದ NDFEB ಎಂಬ ಅಪರೂಪದ ಭೂಮಿಯ ಶಾಶ್ವತ ಅಯಸ್ಕಾಂತಗಳನ್ನು ತಯಾರಿಸುವ ಪೈಲಟ್ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ. ಎಲ್ಲಿ ಅಂದರೆ ಸರಿ ಒಂದು ಹೈದರಾಬಾದಲ್ಲಿ ಇದು ಸ್ಥಾಪಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದೆಹಲಿಯ ಪಾಲಂನಲ್ಲಿ ಸಂಭವಿಸಿದ ಅಗ್ನಿ ಅವಘಡದ ಬಗ್ಗೆ ತನಿಖೆ ನಡೆಸಲು ದೆಹಲಿ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿ ಮಾಡಿದ ಸಂಸ್ಥೆ ಯಾವುದು ಅಂತ. ಯಾವ ಸಂಸ್ಥೆ ಸರ್ ಇದು? ಯಾವುದು ಅಂದರೆ ಒಂದು NHRC ಅಂತ ಹೇಳ್ತೀವಿ. ಯಾವುದು? NHRC. ಏನು ಸರ್ NHRC ಅಂದರೆ? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳ್ತೀವಿ ಸರಿನಾ. ಸೊ ಇಲ್ಲಿ ದೆಹಲಿಯ ಪಾಲಂನಲ್ಲಿ ಕಂಪ್ಲೀಟಾಗಿ ಒಂದು ಅಪಾರ್ಟ್ಮೆಂಟ್ ಅಂತ ಹೇಳ್ಬೋದು, ಒಂದು ಬಿಲ್ಡಿಂಗ್ ಅಂತ ಹೇಳ್ಬೋದು, ಕಂಪ್ಲೀಟಾಗಿ ಸುಟ್ಟೋಗ್ಬಿಡ್ತದೆ ಸರಿನಾ. ಸೊ ಆ್ಯಂಡ್ ದೆನ್ ಅವರ ಫ್ಯಾಮ್ಲಿಯಲ್ಲಿ ತಂದೆ ಆ್ಯಂಡ್ ದೆನ್ ಮಗಳು, ಸೊ ಇವರಿಬ್ಬರನ್ನ ಹೊರತುಪಡಿಸಿ ಸಂಪೂರ್ಣವಾಗಿ ಎಲ್ಲರೂ ಸಹ ಸುಟ್ಟು ಕರಕಲಾಗ್ತಾರೆ. ಯಾರು ಮಿಸ್ಟೇಕ್ ಇಲ್ಲಿ ಅಂತ? ಓಕೆ, ಸೊ ಏನು ಅಥಾರಿಟಿ ಅವ್ರದ್ದು ಗೌರ್ಮೆಂಟ್ ಅವ್ರ ಮಿಸ್ಟೇಕಾ? ಏನು ಈ ಫ್ಯಾಮ್ಲಿದೇ ಮಿಸ್ಟೇಕ್ ಆಗಿತ್ತಾ? ಯಾಕೆ ದೆಹಲಿಯಲ್ಲಿ ವಾಸ ಮಾಡ್ತಾ ಇರೋದಕ್ಕೆ? ಸೊ ಈ ಎಲ್ಲದೂ ಸಹ ಇದು ಒಂದು ಏನು ನೋಟಿಸ್ ಬಂದಿದೆ ಅಲ್ವಾ, ಸೊ ಈ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಇದನ್ನು ಒಂದು ತನಿಖೆ ಮಾಡೋಕ್ಕೆ ಒಂದು ಸಂಸ್ಥೆಯನ್ನು ಸಹ ಇವರು ರಚನೆ ಮಾಡಿದ್ದಾರೆ. ಆ ಸಂಸ್ಥೆ ಲಾಸ್ಟಿಗೆ ಒಂದು ತನಿಖೆ ಮಾಡಿ ಕೊಡುತ್ತಲ್ವಾ, ಒಂದು ರಿಪೋರ್ಟ್ ಕೊಡುತ್ತಲ್ವಾ, ಆ ರಿಪೋರ್ಟ್ ಅವರಿಗೆ ಉಪಯೋಗ ಆಗುತ್ತೋ ಆಗಲ್ವೋ
ಆಗೋದೇ ಇಲ್ಲ. ಓಕೆ, ಬಿಕಾಸ್ ಯಾಕಂದರೆ ಆಲ್ರೆಡಿ ಅವರು ಕಳ್ಕೊಂಡಿದ್ದಾರೆ. ಬಟ್ ಅದೇ ರೀತಿ ಮುಂದೆ ಯಾವುದೋ ಒಂದು ಫ್ಯಾಮಿಲಿಗೆ ಆಗ್ತದೆ. ಸೊ ಆ ಒಂದು ಫ್ಯಾಮಿಲಿಗೆ ಇವರು ಬಚಾವ್ ಮಾಡ್ತಾರೆ ಈ ಒಂದು ರಿಪೋರ್ಟಿಂದ. ಅದು ಇಂಪಾರ್ಟೆಂಟ್ ಇದೆ. ಓಕೆ, ಇದು ರಿಪೋರ್ಟ್ ಬರುತ್ತೆ. ಓಕೆ, ಯಾವುದೋ ಒಂದು ಮತ್ತೆ ಎಕ್ಸಾಮಲ್ಲಿ ಕೇಳ್ತಾನೆ, ಈ ರೀತಿ ಒಂದು ರಿಪೋರ್ಟ್ ಇದೆಯಾ, ಒಂದು ಸಮಿತಿ ಅಧ್ಯಕ್ಷ ಅವನು ಇವನು ಅದು ಇದು ಅಂತ. ಓಕೆ, ಅದೆಲ್ಲ ಯಾರಿಗೆ ಬೇಕು? ಈ ಒಂದು ರಿಪೋರ್ಟ್ ಆ್ಯಕ್ಚುಲಿ ಮ್ಯಾಟ್ರ್ ಆಗುತ್ತೋ ಆಗಲ್ವೋ, ಮುಂದಿನ ಒಂದು ಯಾವುದೋ ಒಂದು ಪ್ರಾಬ್ಲಮ್ಗಳಿಗೆ ಇದು ಸೊಲ್ಯೂಷನ್ ಆಗುತ್ತಾ, ಅದು ಬೇಕು. ಸೊ ಇದಕ್ಕೆ SOP ಅನ್ನೋರು ಸ್ಟ್ಯಾಂಡರ್ಡ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಸೊ ಇದು ಸಹ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಭಾರತವು ಸತತ 2ನೇ ವರ್ಷ 1 ಬಿಲಿಯನ್ ಟನ್ ಕಲ್ಲಿದ್ದಲು ಉತ್ಪಾದನೆಯ ಮೈಲಿಗಲ್ಲು ತಲುಪಿದ್ದು ದೇಶದ ಅಗ್ರ ಕಲ್ಲಿದ್ದಲು ಉತ್ಪಾದಕ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾನೆ. ಯಾವ ರಾಜ್ಯ ಸರ್ ಇದು? ಯಾವುದು ಅಂದರೆ ಸರ್ ಅದು ಸಿಂಪಲಾಗಿ ಹೇಳ್ಬೋದು. ಯಾವುದು ಸರ್? ಜಾರ್ಖಂಡ. ರಾಂಗ್ ಅಲ್ಲ. ಯಾಕೆ ಅಂದರೆ ಜಾರ್ಖಂಡ್ ಫಸ್ಟ್ ಅಂತ ನಾವು ಹೇಳ್ಬೋದು. ಅಲ್ಲ, ಜಾರ್ಖಂಡ್ ರಾಂಗ್. ಅದು ಫಸ್ಟ್ ಆಪ್ಷನ್ ಜಾರ್ಖಂಡ್ ಅಂತ ಇಟ್ಟರೆ ಜಾರ್ಖಂಡ್ ಅಂತ ಹಾಕ್ಬಿಡ್ತೀರಾ ಮತ್ತೆ? ಏನಿದೆ ಕ್ವಶನ್ ಚೆನ್ನಾಗಿ ನೋಡ್ಕೊಳ್ಳಿ. ಭಾರತವು ಸತತ 2ನೇ ವರ್ಷ 1 ಬಿಲಿಯನ್ ಟನ್ ಕಲ್ಲಿದ್ದಲು ಉತ್ಪಾದನೆಯ ಮೈಲಿಗಲ್ಲು ತಲುಪಿದೆ. ಹಾಗಾದರೆ ದೇಶದ ಅಗ್ರ ಕಲ್ಲಿದ್ದಲು ಉತ್ಪಾದಕ ರಾಜ್ಯ ಯಾವುದು ಅಂತ? ಜಾರ್ಖಂಡ? ರಾಂಗ್. ಒಡಿಶಾ ರಾಜ್ಯ ಪ್ರಸ್ತುತ ಅತಿ ಹೈಯೆಸ್ಟ್ ನಿಮಗೆ ಈ ಕಲ್ಲಿದ್ದಲು ಉತ್ಪಾದನೆ ಕೊಡ್ತಾ ಇದೆ. ಎಲ್ಲಿ? ಒಡಿಶಾ. ಓಕೆ, ಕನ್ಫ್ಯೂಷನ್ ಆಗಬೇಡಿ, ನೆನ್ಪಿಟ್ಕೊಳ್ಳಿ ಇದನ್ನು. ಫಸ್ಟ್ ಆಪ್ಷನ್ನೇ ಜಾರ್ಖಂಡ್ ಇರುತ್ತೆ. ಜಾರ್ಖಂಡ್ ಇದ್ದಾಗ ಜಾರ್ಖಂಡ್ಗೆ ಹಾಕ್ತೀರಾ. ಓಕೆ, ಅಲ್ಲಿ ಕೆಡ್ಡಾಗಿ ಬೀಳ್ತೀರಾ, ಕೆಡ್ಡಾಗಿ ಬೀಳಬೇಡಿ. ಇದು ನಿಮಗೆ ಸರಿ ಉತ್ತರ ಅಲ್ಲ. ಸೊ ಇದಕ್ಕೆ ಸರಿ ಉತ್ತರ ಯಾವುದಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಮಾರ್ಚ್ 2026ರಲ್ಲಿ ಮಾಲಿನ್ಯ ನಿಯಂತ್ರಣ ಮತ್ತು ಹಸಿರು ಇಂಧನ ಉಪಕ್ರಮಗಳ ಮೇಲೆ ಕೇಂದ್ರೀಕರಿಸಿ ಹಸಿರು ಬಜೆಟ್ ಮಂಡಿಸಿದ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳ್ತಾನೆ. ಯಾವ ಪ್ರದೇಶ ಸರ್ ಅದು? ಯಾವುದು ಅಂದರೆ ಆಪ್ಷನ್ ಸಿ ಆಗಿರ್ತಕ್ಕಂಥ ದೆಹಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಾದ್ಯಂತ 20 ಭಾಷೆಗಳಲ್ಲಿ ಮಾನಸಿಕ ಆರೋಗ್ಯ ಬೆಂಬಲವನ್ನು ಒದಗಿಸುವ ಟೆಲಿಮಾನಸ್ ಸಹಾಯವಾಣಿಯು ಇತ್ತೀಚೆಗೆ ಎಷ್ಟು ಲಕ್ಷ ಕರೆಗಳನ್ನು ನಿರ್ವಹಿಸಿದೆ ಅಂತ? ಎಷ್ಟು ಕರೆಗಳನ್ನು ನಿರ್ವಹಿಸಿದೆ ಅಂದರೆ ಆಪ್ಷನ್ ಸಿ ಅಂತ ಹೇಳ್ತೀವಿ. 34.34 ಲಕ್ಷ ಕರೆಗಳನ್ನು ನಿರ್ವಹಿಸಿದೆ. ಓಕೆ, ಸೊ ಮೀನ್ಸ್ ಇಷ್ಟು ಜನ ಮಾನಸಿಕವಾಗಿ ನೊಂದಿದ್ದಾರೆ ಅಂತ ಅರ್ಥ. ಸೊ ಕೆಲವೊಬ್ಬರು ಟೆಸ್ಟ್ ಮಾಡೋಕ್ಕೆ ಸಹ ಕಾಲ್ ಮಾಡಿರ್ತಾರೆ. ಓಕೆ, ಬಟ್ ನನಗೆ ಒಂದು ಡೌಟ್ ಏನು ಅಂದರೆ ಇಷ್ಟು ಕಾಲ್ಗಳು ಹೇಗೆ ಹೋಯಿತು ಅಂತ. ನಾನು ಸಹ ಒಂದು 3-4 ಸರಿ ಟ್ರೈ ಮಾಡಿದ್ದೀನಿ ಟೆಲಿಮಾನಸ್ಗೆ. ಓಕೆ, ಸೊ ಟ್ರೈ ಮಾಡಿದ್ದೀನಿ, ಬಟ್ ಒಂದು ಸರಿ ಸಹ ಕನೆಕ್ಟ್ ಆಗಿಲ್ಲ. ಬಟ್ ಇಷ್ಟು ಜನ ಕನೆಕ್ಟ್ ಮಾಡಿದ್ದಾರೆ ಅಂತ ನೋಡಿ. ಯಾರು ಅಂದರೆ 34 ಫ್ಯಾನ್ಸಿ ನಂಬರ್ ಇದೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಗೋಲ್ಡ್ಮನ್ ಸ್ಯಾಕ್ಸ್ ವರದಿಯ ಪ್ರಕಾರ ತೈಲ ಬೆಲೆ ಏರಿಕೆ ಮತ್ತು ಜಾಗತಿಕ ಪೂರೈಕೆ ವ್ಯತ್ಯಯದಿಂದಾಗಿ 2026ರ ಭಾರತ GDP ಮುನ್ಸೂಚನೆಯನ್ನು ಎಷ್ಟು ಶೇಕಡಕ್ಕೆ ಇಳಿಸಲಾಗಿದೆ ಅಂತ ಯಾವ ಒಂದು ವರದಿಯ ಪ್ರಕಾರ? ಗೋಲ್ಡ್ಮನ್ ಸ್ಯಾಕ್ಸ್ ವರದಿಯ ಪ್ರಕಾರ ಎಷ್ಟಕ್ಕೆ ಇಳಿಸಲಾಗಿದೆ? ಎಷ್ಟಕ್ಕೆ ಅಂದರೆ ಸರ್ ಆಪ್ಷನ್ ಸಿ ಅಂತ ಹೇಳ್ತೀವಿ. 5.9%ಗೆ ಇಳಿಸಲಾಗಿದೆ. ಎಷ್ಟಕ್ಕೆ? 5.9%ಗೆ. ಮೊದಲೆಷ್ಟಿತ್ತು? 7.2 ಇತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಸ್ಸಾಂನ ಅಂತರ್ಜಲದ ಜಲಚರಗಳಲ್ಲಿ ಪತ್ತೆಯಾದ ರಕ್ತ ಕೆಂಪು ಬಣ್ಣದ ಕಣ್ಣುಗಳಿಲ್ಲದ ಹೊಸ ಮೀನಿನ ತಳಿ ಯಾವುದು ಅಂತ? ಯಾವುದು ಸರ್ ಅದು ತಳಿಯದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ನ ಅದರ ಒಂದು ಜಿಟ್ ಜಾಕ್ ನಾಕ್ನಾ ಅಂತ ಹೇಳ್ತೀವಿ. ಯಾವುದು? ಒಂದು ಜಿಟ್ ಚಾಕ್ ನಾಕ್ನಾ ಎಂಬ ಒಂದು ಮೀನು. ಈ ಒಂದು ಮೀನಾಗಿದೆ. ಇದು ಬ್ಲೈಂಡ್ ಮೀನಾಗಿದೆ. ಇದು ರಕ್ತ ಕೆಂಪು ಬಣ್ಣದ ಒಂದು ಮೀನಾಗಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಸ್ಟಾಕ್ ಹೋಮ್ ಜಲ ಪ್ರಶಸ್ತಿಗಳಲ್ಲಿ ಭಾಜನರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ? ಯಾರು ಸರ್ ಇವರು? ಇವಾಗಲೂ ನೋಡಿದ್ದೀವಲ್ಲ, ಯಾರವರು ಸರ್? ಯಾರು ಅಂದರೆ ಇವರು ಕಾವ್ಯ ಮದನಿಯವರು ಅಂತ ಹೇಳ್ತೀವಿ ಸರ್ನಾ. ಸೊ ಈ ಒಂದು ಕಾವ್ಯ ಮದನಿಯವರು ಜಸ್ಟ್ ಅಲ್ಲಿ ಕಾಶೇಹ ಮದನಿ ಅಂತ ಓದಿದ್ವಿ ಅನ್ಸುತ್ತೆ. ಓಕೆ, ಸೊ ಮೀನ್ಸ್ ಅಲ್ಲಿ ಕಾಶೆ ಅಲ್ಲ, ಕಾವ್ಯ ಮದನಿ ಅಂತ ಮಾಡ್ಕೊಳ್ಳಿ ಅದನ್ನು. ಓಕೆ, ಸೊ ಕಾವ್ಯ ಮದನಿ, ಕಾವ್ಯ ಅಷ್ಟೇ. ಓಕೆ, ಸೊ ಮೀನ್ಸ್ ಅವ್ರದ್ದು ಸಮ್ ಕಡೆ ಹೇಗೆ ಅಂತಂದರೆ ಕಾವ್ಯಶ್ ಅಂತ ಮೆನ್ಷನ್ ಮಾಡಿದ್ದಾನೆ ಕೆಲವೊಂದು ಆರ್ಟಿಕಲ್ಗಳಲ್ಲಿ. ಸೊ ಅದಕ್ಕೆ ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಅದು ಕಾವ್ಯ ಮದನಿ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ದ ಗೋಲ್ಡನ್ ರೋಡ್ ಹೌ ಏನ್ಷಿಯಂಟ್ ಇಂಡಿಯಾ ಟ್ರಾನ್ಸ್ಫಾರ್ಮ್ ದ ವರ್ಲ್ಡ್ ಪುಸ್ತಕಕ್ಕಾಗಿ 2026ರ ಮಾರ್ಕ್ ಲಿಂಟನ್ ಪ್ರಶಸ್ತಿ ಗೆದ್ದಿರತಕ್ಕಂಥ ಇತಿಹಾಸಕಾರ ಯಾರು ಅಂತ ಕೇಳಿದ್ದಾರೆ. ಯಾರು ಸರ್ ಇವರು ಇತಿಹಾಸಕಾರ? ಸರ್ ದ್ಯಾಟ್ ಈಸ್ ನನ್ನದರ ನೀವು ಒಂದು ವಿಲಿಯಂ ಡಾಲ್ರಿಂಪಲ್ ಅಂತ ಹೇಳ್ತೀವಿ ಸರ್. ಯಾರಿಗೊಂದು ವಿಲಿಯಂ ಡಾಲ್ರಿಂಪಲ್ ಅನ್ನೋರು ಮಾರ್ಕ್ ಲಿಂಟನ್ ಇತಿಹಾಸ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಯಾವ ಒಂದು ಪುಸ್ತಕಕ್ಕೆ? ದ ಗೋಲ್ಡನ್ ರೋಡ್ ಎಂಬ ಒಂದು ಪುಸ್ತಕಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಇತ್ತೀಚಿನ ತೀರ್ಪಿನ ಪ್ರಕಾರ ಈ ಕೆಳಗಿನ ಯಾವ ಧರ್ಮದ ಅನುಯಾಯಿಗಳು ಮಾತ್ರ ಪರಿಶಿಷ್ಟ ಜಾತಿ ಸ್ಥಾನಮಾನವನ್ನು ಪಡೆಯಬಹುದು ಎಂದು ಹೇಳಿದ್ದಾರೆ ಅಂತ? ಸರ್ ಯಾವ ಒಂದು ಧರ್ಮದ ಅನುಯಾಯಿಗಳು ಮಾತ್ರ ಈ ಒಂದು ST ಸ್ಥಾನಮಾನವನ್ನು ಪಡೆಯಬಹುದು ಅಂತ? ಯಾವ ಧರ್ಮದ ಸರ್ ಅದು ಹೇಳ್ಬೋದಾ? ಯಾವುದು ಸರ್? ಹಿಂದೂಗಳು, ಕ್ರಿಶ್ಚಿಯನರು ಮಾತ್ರ, ಹಿಂದೂಗಳು, ಸಿಖ್ಖರು, ಬೌದ್ಧರು ಮಾತ್ರ, ಎಲ್ಲ ಧರ್ಮದ ದಲಿತರು ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಒಂದು ಹಿಂದೂಗಳು ಮತ್ತು ಮುಸ್ಲಿಮರು ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ? ಮುಸ್ಲಿಮರು ಅಂತೂ ಬರೋದಿಲ್ಲ, ತೆಗೆದುಹಾಕ್ಬಿಡಿ. ಇಲ್ಲಿ ಯಾವುದಾಗುತ್ತೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾವುದು? ಹಿಂದೂಗಳು, ಸಿಖ್ಖರು ಮತ್ತು ಬೌದ್ಧರು ಮಾತ್ರ. ನೆನ್ಪಿಟ್ಕೊಳ್ಳಿ, ಹಿಂದೂ, ಸಿಖ್, ಬೌದ್ಧ ಮಾತ್ರ. ಹಿಂದೂ ನಿಮಗೆ ನೆನಪಿರುತ್ತೆ,
ಓಕೆ. ಸೊ ನೀವೇ ಏನಾದರೂ ರಿಸರ್ವೇಷನ್ ನೀವು ಕ್ಲೇಮ್ ಮಾಡ್ತಿರ್ತೀರಾ, ಸೊ ನೀವೇ ಆಗಿರ್ಬೋದು, ಇಲ್ಲ ಅಂತಾರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕ್ಲೇಮ್ ಮಾಡ್ತಿರ್ತಾರೆ, ಸೊ ಅವರಿಂದ ಸಹ ನೀವು ನೆನಪುಳಿದಿರುತ್ತೆ ಯಾವುದು ಹಿಂದೂ ಅನ್ನೋದು. ಬಟ್ ಇಲ್ಲಿ ಇನ್ನೂ 2 ಧರ್ಮಗಳ ನೆನಪಿಟ್ಕೊಳ್ಳಿ, ಯಾವುದು ಅಂದರೆ ಸಿಖ್ ಮತ್ತು ಬೌದ್ಧ ಅಂತ ಹೇಳ್ತೀವಿ. ಓಕೆ, ಯಾವುದು ಸಿಖ್ ಮತ್ತು ಬೌದ್ಧ, ಸರಿನಾ? ಆ್ಯಂಡ್ ದೆನ್ ಪಾರ್ಸಿ ಆಗಿರಲಿ, ಅವರು ಈ ಒಂದು ಎಸ್ ಸಿ ಸ್ಥಾನಮಾನವನ್ನು ಪಡೆಯೋಕ್ಕೆ ಇಲ್ಲ. ಓಕೆ, ಆ ಒಂದು ಧರ್ಮದ ಅನುಯಾಯಿಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕ್ರಿಶ್ಚಿಯನ್ಸ್, ಸರಿಲ್ಲ ಸರ್ ನಾನು ಕ್ರಿಶ್ಚಿಯನ್ ಇದು ಸಹ ನಾನು ಪಡಿತಾ ಇದ್ದೀನಿ. ಓಕೆ, ಸೊ ಮೀನ್ಸ್ ಇದು ಏನು ಹೇಳಿದ್ದಾರೆ ಅಂದರೆ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಅವರು ಇವಾಗ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರವಾಗಿ ಎಸ್ ಸಿ ಸ್ಥಾನಮಾನವನ್ನು ಪಡಿತಾ ಇದ್ದಾರಲ್ವ, ಸೊ ಅದರ ವಿರುದ್ಧವಾಗಿ ಈ ಒಂದು ಕೋರ್ಟ್ ಹೇಳಿದೆ. ಓಕೆ, ಸೊ ಅದಕ್ಕೆ ಈ ಒಂದು 3 ಧರ್ಮಗಳಿಗೆ ಮಾತ್ರ ನೀವು ಏನಾದರೂ ಅನುಯಾಯಿಗಳು ಆಗಿದ್ದರೆ ನೀವು ಈ ಒಂದು ಎಸ್ ಸಿ ಸ್ಥಾನಮಾನವನ್ನು ಪಡಿಬಹುದು ಅಂತ ಹೇಳಿದೆ. ಆ್ಯಂಡ್ ದೆನ್ ಇದಕ್ಕೆ ಸ್ಪೆಷಲಿ ಇನ್ನೊಂದು ಸ್ವಲ್ಪ ಇದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ಗಿಂತ ಮುಂಚೆ ತೀರ್ಪು ಕೊಟ್ಟಿರ್ತಕ್ಕಂಥ ಒಂದು ಹೈಕೋರ್ಟ್ ಯಾವುದು ಅಂದರೆ ಆಂಧ್ರ ಪ್ರದೇಶ ಅಮರಾವತಿ ಹೈಕೋರ್ಟ್ ಅಂತ ಹೇಳ್ತೀವಿ, ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಅದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಯಾವುದು ಅಂದರೆ ಹಿಂದೂ, ಸಿಖ್ ಆ್ಯಂಡ್ ದೆನ್ ಬೌದ್ಧ ಅಂತ ನೆನ್ಪಿಟ್ಕೊಳ್ಳಿ. ಮತ್ತು ಜೈನ್ ಇಲ್ಲ ಇಲ್ಲಿ. ಓಕೆ, ಯಾರಿಲ್ಲ, ಜೈನ್ ಇಲ್ಲ. ಜೈನ್ ಬದಲಾಗಿ ನಿಮಗೆ ಜಸ್ಟ್ ಇಲ್ಲಿ ಹಿಂದೂ, ಸಿಖ್ ಮತ್ತು ಬೌದ್ಧ ಮಾತ್ರ ಬರ್ತಾರೆ. ಲಾಸ್ಟ್ ನೀವು ನೋಡಿರ್ಬೋದು ಎಲ್ಲಿ ಅಂದರೆ ಈ ಪಾಂಡಿಚೇರಿಯಲ್ಲಿ ಒಂದು ನ್ಯೂಸ್ ಇತ್ತು, ಏನು ಒಬ್ಬ ಮಹಿಳೆ ಫಸ್ಟ್ಗೆ ಒಬ್ಬ ಎಸ್ ಸಿ ಪರ್ಸನ್ಗೆ ಮದುವೆ ಆಗ್ತಾಳೆ. ಸೊ ನಮ್ಮ ಭಾರತ ಸಂವಿಧಾನದಲ್ಲಿ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಸೊ ಹುಟ್ಟಿದಾಗಿರ್ತಕ್ಕಂಥ ಜಾತಿ ಏನಿರುತ್ತಲ್ವ, ಸೊ ಅದೇ ಅಲ್ಟಿಮೇಟ್ ಆಗಿರುತ್ತೆ, ಮೀನ್ಸ್ ಅದೇ ಫೈನಲ್ ಆಗಿರುತ್ತೆ. ಸೊ ನಾವು ಯಾರಿಗೆ ಒಬ್ಬರಿಗೆ ವಿವಾಹ ಆಗ್ತೀವಿ, ಸೊ ಅವ್ರ ಜಾತಿ ನಮಗೆ ಬರುತ್ತೆ ಅಂತಿಲ್ಲ, ಬರೋದಿಲ್ಲ ಅಂತ ಹೇಳುತ್ತೆ ಯಾವುದು ಸಂವಿಧಾನ. ಓಕೆ, ಸೊ ಮೀನ್ಸ್ ಅವರು ನಾರ್ಮಲ್ ಕ್ಯಾಟಗರಿ ಇರೋರು ವ್ಯಕ್ತಿ ಇರ್ತಾರೆ, ಅವರು ಮಹಿಳೆ. ಓಕೆ, ಸೊ ಅವರಿಗೆ ಗೌರ್ಮೆಂಟ್ ಜಾಬ್ ಬೇಕಾಗಿರುತ್ತೆ. ಸೊ ದ್ಯಾಟ್ಸ್ ವೈ ಅವಳು ಏನು ಮಾಡ್ತಾಳೆ, ಆ ಮಹಿಳೆ ಫಸ್ಟ್ಗೆ ಅವ್ರಿಗೆ ಗೊತ್ತಿರೋಲ್ಲ ಗೊತ್ತಿಲ್ಲ, ಬಟ್ ಒಬ್ಬ ಎಸ್ ಸಿ ಪರ್ಸನ್ಗೆ ಮದುವೆ ಆಗ್ತಾರೆ. ಆ್ಯಂಡ್ ದೆನ್ ಪರ್ಸನ್ಗೆ ಮದುವೆ ಆಗ್ತಾರೆ. ಸೊ ಅವ್ರಿಗೆ ಮದುವೆ ಆದ ನಂತರ ಇವರಿಗೆ ಎಸ್ ಸಿ ಕ್ಯಾಟಗರಿ ಸಿಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಡಿವರ್ಸ್ ಆಗುತ್ತೆ ಅವ್ರದ್ದು ಕಾರಣಾಂತರಗಳಿಂದ, ವಾಟ್ ಎವರ್ ಅವ್ರದ್ದು ಏನು ರೀಸನ್ ಇದೆ ಗೊತ್ತಿಲ್ಲ. ಸೊ ಡಿವರ್ಸ್ ಆಗುತ್ತೆ. ಆ್ಯಂಡ್ ದೆನ್ ದ ಸೇಮ್ ಮಹಿಳೆ, ಓಕೆ, ಸೊ ಆ ಜನರಲ್ ಕ್ಯಾಟಗರಿ ಇರ್ತಕ್ಕಂತಹ ಮಹಿಳೆ, ದ ಹಿಂದೂ ಮಹಿಳೆ ಏನು ಮಾಡ್ತಾರೆ, ಅವರು ಕ್ರಿಶ್ಚಿಯನ್ಗೆ ಮತಾಂತರ ಆಗ್ತಾರೆ. ಕ್ರಿಶ್ಚಿಯನ್ಗೆ ಮತಾಂತರ ಆದ ನಂತರ ಅವರು ಎಸ್ ಸಿ ಕ್ಲೇಮ್ ಮಾಡ್ಕೊಳ್ತಾರೆ. ಎಸ್ ಸಿ ಕ್ಲೇಮ್ ಮಾಡಿಕೊಂಡು ಜಾಬ್ ಮಾಡ್ಕೊಳ್ತಾರೆ. ಆ್ಯಂಡ್ ದೆನ್ ಇಲ್ಲಿವರೆಗೂ ಸಹ ಅದು ಈ ಮದ್ರಾಸ್ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಮೀನ್ಸ್ ಈ ರೀತಿ ಸಹ ಕೇಸ್ಗಳು ಆಗ್ತಾ ಇದ್ದಾವೆ. ಸೊ ಈ ರೀತಿ ಆಗಬಾರ್ದು, ಹಾಗೆ ಹೀಗೆ ಅಂತ ಈ ರೀತಿ ಕೆಲವೊಂದು ತೀರ್ಪುಗಳು ಬರ್ತಾ ಇರ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು 2019 ಲೋಕಸಭಾ ಚುನಾವಣೆಯ ವೇಳೆಗೆ ಮಹಿಳಾ ಮೀಸಲಾತಿ ಕಾಯ್ದೆಯೇ ಜಾರಿಗೆ ತರಲು ಸರ್ಕಾರವು ಯಾವ ವರ್ಷದ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಮರು ವಿಂಗಡಣೆ ಮಾಡಲು ಉದ್ದೇಶಿಸಿದೆ ಅಂತ ಕೊಟ್ಟಿದ್ದಾನೆ. ಈ ಒಂದು ಡಿಲಿಮಿಟೇಷನ್ ಅಂತ ಹೇಳ್ತೀವಲ್ವಾ, ಸೊ ಇದು ಯಾವ ಒಂದು ಸೆನ್ಸಸ್ ಮೇಲೆ ಮಾಡಲು ಇಚ್ಛಿಸಿದೆ ಅಂತ. ಸರ್ ಯಾವುದು ಒಂದು ಸೆನ್ಸಸ್ ಅಂದರೆ ಸರ್ ದ್ಯಾಟ್ ಈಸ್ ಒಂದು 2011 ಸೆನ್ಸಸ್ ಅಂತ ಹೇಳ್ತೀವಿ. ಸರ್ ಯಾವುದೋ ಒಂದು 2011 ಸೆನ್ಸಸ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ದೆಹಲಿಯ, ಯಾಕೆ ಸರ್ ಅದನ್ನು ಬ್ಲೂ ಅಲ್ಲಿ ಹಾಕಿದ್ದೀರಾ, ಇಂಪಾರ್ಟೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್. ಈ ಲಾಸ್ಟಲ್ಲಿ ಹಾಕಿರ್ತಕ್ಕಂಥದ್ದು ಒಂದು ನಿಮಗೆ ಕ್ವಶನ್ ಇದೆ, ಹೋಮ್ವರ್ಕ್ ಕ್ವಶನ್. ಆ್ಯಂಡ್ ದೆನ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನು, ದೆಹಲಿಯ ಏಮ್ಸ್ನಲ್ಲಿ ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ಹರೀಶ್ ರಾಣಾ ಅವರು, ಯಾರು ಹರೀಶ್ ರಾಣಾ ಅವರು ಯಾವ ಹಕ್ಕಿಗಾಗಿ ನಡೆದ ಸುದೀರ್ಘ ಕಾನೂನು ಹೋರಾಟದ ಭಾಗವಾಗಿದ್ದರು ಅಂತ. ಯಾವುದು ಅಂದರೆ ಒಂದು ಗೌರವಯುತವಾಗಿ ಸಾಯುವ ಹಕ್ಕು. ಸೊ ಇವರಿಗೆ ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಒಂದು ಹಕ್ಕು ನೀಡಿದೆ. ಸೊ ಮೀನ್ಸ್ ಪ್ಯಾಸಿವ್ ಇಥನೇಷಿಯಾ ಅಂತ ಹೇಳ್ತೀವಿ. ಯಾವುದೇ ಒಂದು ಪ್ಯಾಸಿವ್ ಇಥನೇಷಿಯಾ. ಸೊ ಪ್ಯಾಸಿವ್ ಇಥನೇಷಿಯಾ ಅಂತಂದರೆ ಏನು ಸರ್, ಇದು ಏನು ಅಂತಂದರೆ ಇವಾಗ ಪ್ಯಾಸಿವ್ ಮತ್ತು ಆ್ಯಕ್ಟಿವ್ ಯುಥನೇಷಿಯಾ. ಸೊ ನಿಮ್ಗೆ ಎರಡು ಗೊತ್ತಿರಲಿ, ಆ್ಯಕ್ಟಿವ್ ಯುಥನೇಷಿಯಾ ಆ್ಯಂಡ್ ದೆನ್ ಈ ಒಂದು ಪ್ಯಾಸಿವ್ ಯುಥನೇಷಿಯಾ. ಸೊ ಇವಾಗ ಸಮೊನ್ ಒಬ್ಬ ಎಕ್ಸ್, ಓಕೆ ಇಲ್ಲೇ ಇದ್ದಾರೆ ನೋಡಿ, ಬೇಡ ಇವ್ರ ವ್ಯಕ್ತಿ ಬೇಡ, ಸಮೊನ್ ಎಕ್ಸ್ ಅನ್ನೋ ವ್ಯಕ್ತಿ ಇದ್ದಾರೆ. ಸೊ ಇವರು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ. ಓಕೆ, ಸೊ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ದೆನ್ ಇವರು ಬದುಕೋ ಕಂಡೀಷನಲ್ಲಿ ಇಲ್ಲ ಇವರು. ಓಕೆ, ಸೊ ಅವ್ರದ್ದು ಬ್ರೈನ್ ಆದರೂ ಹಾಫ್ ಡೆಡ್ ಆಗಿರಲಿ, ಇಲ್ಲ ಅಂತಂದರೆ ಅವ್ರಿಗೆ ಎದ್ದು ನಡೆಯೋಕ್ಕಾಗತಕ್ಕಂತಹ ಸಂಪೂರ್ಣ ಶಕ್ತಿಯನ್ನು ಅವ್ರು ಕಳ್ಕೊಂಡು ಬಿಟ್ಟಿರಬಹುದು, ಇಲ್ಲಾಂದರೆ ಅವರು ಕೋಮಾ ಹೋಗಿರಬಹುದು, ವಾಟ್ ಎವರ್ ದ ಏನೋ ಒಂದು ಫ್ಯಾಕ್ಟ್ ಆಗಿರ್ಬೋದು. ಬಟ್ ಅವರು ಇನ್ನು ಮುಂದೆ ನಾರ್ಮಲ್ ಆಗಿರೋಕ್ಕೆ ಅವರು ಸಾಧ್ಯವಾಗಿರುವುದಿಲ್ಲ. ಆ್ಯಂಡ್ ದೆನ್ ಇವರಿಗೆ ಎಕ್ಸ್ಟರ್ನಲ್ ಏನೋ ಮೆಡಿಸಿನ್ ಹಚ್ಚಿ ಇವರಿಗೆ ಬದುಕಿರ್ತಾರೆ ಗೊತ್ತಾ. ಲೈಕ್ ಇವಾಗ ಆಕ್ಸಿಜನ್ ಕೊಟ್ಟಿರ್ತಾರೆ. ಓಕೆ, ಆಕ್ಸಿಜನ್ ಮಾಸ್ಕ್ ಹಾಕಿ ಇವರನ್ನು ಬದುಕಿಸಿರ್ತಾರೆ. ಯಾರನ್ನ, ಈ ಒಂದು ಎಕ್ಸ್ ಅನ್ನೋ ವ್ಯಕ್ತಿನ. ಓಕೆ, ಸೊ ಇವ್ರನ್ನ ಬದುಕಿಸಿರ್ತಾರೆ. ಸೊ ಸಮ್ ದಿನಗಳಾದ ನಂತರ ವಾಟ್ ಎವರ್ ದ ಕಾರಣಾಂತರಗಳಿಂದ ಅವರಿಗೂ ಸಹ, ಅವ್ರ ಜೊತೆ ಇರೋರಿಗೂ ಸಹ, ಅವ್ರ ಫ್ಯಾಮಿಲಿಗೂ ಸಹ ಅನಿಸುತ್ತೆ, ಓಕೆ ಇವರಿಷ್ಟು ಕಷ್ಟದಿಂದ ಬದುಕೋಕ್ಕೆ ಬೇಡ, ಸೊ ಇವರು ಸುಮ್ಮನೆ ಹೀಗಿರೋ ಬದಲು ಡೆತ್ ಆದರೂ ಆಗಲಿ, ಸೊ ಅವಾಗಾದರೂ ಇವರಿಗೆ ಒಂದು ಒಳ್ಳೆಯ ಇದ್ರೇನೋ ಸಾವು ಸಿಗಲಿ ಅಂತ. ಸೊ ಆ ಕಾರಣಕ್ಕಾಗಿ ಒಂದು ಕೋರ್ಟ್ ಹತ್ರ ಹೋದಾಗ ಆ ಕೋರ್ಟ್ ನಿಮಗೆ ಒಂದು ಆ್ಯಕ್ಟಿವ್ ಯುಥನೇಷಿಯಾ ಮತ್ತು ಪ್ಯಾಸಿವ್ ಯುಥನೇಷಿಯಾದ ಬಗ್ಗೆ ಹೇಳುತ್ತೆ. ಆ್ಯಕ್ಟಿವ್ ಯುಥನೇಷಿಯಾ ಅಂದರೆ ಏನು, ಪ್ಯಾಸಿವ್ ಯುಥನೇಷಿಯಾ ಅಂದರೆ ಏನು ಅಂದರೆ ಈ ಆಕ್ಸಿಜನ್ ಮಾಸ್ಕ್ ಎಕ್ಸ್ಟರ್ನಲ್ ಕೊಟ್ಟಿರ್ತಾರಲ್ವ, ಈ ಎಕ್ಸ್ಟರ್ನಲ್ ಕೊಟ್ಟಿರ್ತಕ್ಕಂಥ ಆಕ್ಸಿಜನ್ ಮಾಸ್ಕನ್ನು ರಿಮೂವ್ ಮಾಡಿ ಇವ್ರಿಗೆ ಏನಾದರೂ ಸಾವು ಬಂತು ಅಂದರೆ, ಮೀನ್ಸ್ ಇದು ಇರಲಿಲ್ಲ, ಅವರು ಡೆತ್ ಆದರು. ಸೊ ಆ ಕಾರಣಕ್ಕಾಗಿ ಏನಾದರೂ ಅವರಿಗೆ ಸಾವು ಬಂತು ಅಂದರೆ ಅದನ್ನು ನಾವು ಪ್ಯಾಸಿವ್ ಯುಥನೇಷಿಯಾ ಅಂತ ಹೇಳ್ತೀವಿ. ಮೀನ್ಸ್ ಅವ್ರನ್ನ ಇಂಡೈರೆಕ್ಟಾಗಿ ಕೊಲ್ಲೋದು ಅಂತ ಅದರ ಅರ್ಥ.
ಇಂಡೈರೆಕ್ಟಾಗಿ. ಓಕೆ. ಸೊ ಡೈರೆಕ್ಟಾಗಿ ಅಂತಂದರೆ ಅವ್ರಿಗೆ ಏನೋ ಒಂದು ಚುಚ್ಚುಮದ್ದನ್ನು ನೀಡಿ, ಇಂಜೆಕ್ಷನ್ನ ನೀಡಿ ಅವರಿಗೆ ವಿಷದ ಪದಾರ್ಥವನ್ನು ಅವರಿಗೆ ಇಂಜೆಕ್ಟ್ ಮಾಡಿ, ಸೊ ಅದರಿಂದ ಅವರು ಸಾವನ್ನಪ್ತಾರಲ್ವ, ಅದನ್ನು ಆ್ಯಕ್ಟಿವ್ ಯುಥನೇಷಿಯಾ ಅಂತ ಹೇಳ್ತೀವಿ. ಸೊ ನಿಮಗೆ ಇನ್ನೂ ಸಹ ಗೊತ್ತಿರಲಿ, ನಮ್ಮ ಭಾರತದಲ್ಲಿ ಇಲ್ಲಿವರೆಗೂ ಸಹ ಆ್ಯಕ್ಟಿವ್ ಯುಥನೇಷಿಯನ್ನ ಒಂದು ಸಾರಿಯೂ ಸಹ ಅನುಮತಿ ಕೊಟ್ಟೇ ಇಲ್ಲ. ಸೊ ಪ್ಯಾಸಿವ್ ಯುಥನೇಷಿಯನ್ನ ಇಲ್ಲಿವರೆಗೆ 2 ಬಾರಿ ಕೊಟ್ಟಿದ್ದಾರೆ. ಒಂದು ಅರುಣಾ ಶಾನ್ಭಾಗ್ ಪ್ರಕರಣದಲ್ಲಿ, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಅಂದರೆ ಈ ಒಂದು ಹರೀಶ್ ರಾಣಾ ಪ್ರಕರಣದಲ್ಲಿ. ಅರುಣಾ ಶಾನ್ಭಾಗ್ ಅವರ ಪ್ರಕರಣವನ್ನು ಸಹ ಒಂದ್ಸರಿ ನೋಡ್ಕೊಳ್ಳಿ, ಆ್ಯಂಡ್ ದೆನ್ ಈ ಒಂದು ಹರೀಶ್ ರಾಣಾ ಅವರ ಪ್ರಕರಣವನ್ನು ಸಹ ಒಂದ್ಸರಿ ನೋಡ್ಕೊಳ್ಳಿ. ಸೊ ಇವರಿಬ್ಬರದು ಸಹ ಸಂಬಂಧಪಟ್ಟಿರೋದು ಆರ್ಟಿಕಲ್ 21 ಗೌರವಯುತವಾಗಿ ಸಾಯುತ್ತಕ್ಕಂಥ ಹಕ್ಕು, ಪ್ಯಾಸಿವ್ ಯುಥನೇಷಿಯಾ ಅಂತ ಹೇಳ್ತೀವಿ. ಮೀನ್ಸ್ ಅವ್ರಿಗೆ ಎಡಿಷ್ನಲಿ ಈ ಬದುಕಕ್ಕೆ ಬೇಕಾಗಿರ್ತಕ್ಕಂಥ ಈ ಒಂದು ಉಪಕರಣಗಳನ್ನು ತೆಗೆದು ಬಿಡೋದು. ಸೊ ಅವಾಗ ಅವರು ಈ ಉಪಕರಣಗಳು ಇಲ್ಲದೆ ಸೊ ಅವರು ಸಾವನ್ನಪ್ತಾರೆ. ಸೊ ಅದನ್ನು ಪ್ಯಾಸಿವ್ ಯುಥನೇಷಿಯಾ ಅಂತ ಹೇಳ್ತೀವಿ. ಸಿಂಪಲ್ ಅಷ್ಟೇ. ಓಕೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಇವ್ರಿಗೆ ಯಾವುದು ಪಡೆದಿದ್ದಾರೆ ಅಂದರೆ ಇವರು ಪ್ಯಾಸಿವ್ ಯುಥನೇಷಿಯಾ ಪಡೆದಿದ್ದಾರೆ. ಮೀನ್ಸ್ ಅವ್ರಿಗೆ ಇರ್ತಕ್ಕಂಥ ಎಕ್ಸ್ಟರ್ನಲ್ ಸಪೋರ್ಟ್ಗಳನ್ನು ತೆಗೆದು ಹಾಕ್ಬಿಡ್ತಾರೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಇತ್ತೀಚೆಗೆ ಲೋಕಸಭೆಯಲ್ಲಿ ಚರ್ಚೆಗೆ ಬಂದ ಲಿಂಗಾಂತರ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣೆ ತಿದ್ದುಪಡಿ ಮಸೂದೆ 2026 ವಿರೋಧ ಪಕ್ಷಗಳು ಏಕೆ ಟೀಕಿಸಿವೆ ಅಂತ. ಸರ್ ಸೊ ಏಕೆ ಟೀಕಿಸಿವೆ? ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ, ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.